ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಸ್ಬೆಂಡ್ಸ್ ಇನ್ ಆ್ಯಕ್ಷನ್ದು ಪಾರ್ಟ್ 7ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಈ ಮೂವಿನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಿದ್ದೀವಿ. ಮತ್ತೆ ಈ ಮೂವಿದು ಕಂಪ್ಲೀಟ್ ವಿಡಿಯೋನ ನಾನು ಒಂದೇ ದಿನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಸರ್ಪ್ರೈಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಮೂವಿ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈಗ ಲಾಸ್ಟ್ ಪಾರ್ಟ್ ನ ನೋಡೋಣ ಬನ್ನಿ. ಯಾಂಗೋ ನಾಬಿನ ಗನ್ನಲ್ಲಿ ಶೂಟ್ ಮಾಡಿ ಬಿಸಾಕದ್ಮೇಲೆ ಇಲ್ಲಿ ಅವನು ಗನ್ನು ಕೂಡ ಕೆಳಗಡೆ ಬಿಸಾಕ್ತಾ ಹೇಳ್ತಿರ್ತಾನೆ, ಇದು ನನ್ ಸ್ಟೈಲ್ ಅಲ್ಲ. ಇಲ್ಲಿ ಅವನು ಮುಂದೆ ನಡ್ಕೊಂಡು ಹೋಗಿ ಆ ಡುಮ್ಡುಮಗಿರೋ ವ್ಯಕ್ತಿ ಇರ್ತಾನಲ್ಲ, ಅವನ ಹತ್ರ ಒಂದು ಕತ್ತಿ ಇರುತ್ತೆ, ಅದನ್ನ ಅವನು ತಗೊಳ್ತಾ ಹೇಳ್ತಿರ್ತಾನೆ, ನನ್ಗೆ ದಂಧೆ ಮಾಡೋದಕ್ಕೆ ಇದ್ರ ಅವಶ್ಯಕತೆ ಏನೂ ಇಲ್ಲ, ಅದು ಅಲ್ದಲೆ ಇದು ನನ್ ಸ್ಟೈಲ್ ಅಲ್ಲ. ಅವನು ಮತ್ತೆ ಸ್ಟೇಜ್ ಹತ್ತ ಹೇಳ್ತಿರ್ತಾನೆ, ನನ್ ಸ್ಟೈಲ್ ಏನು ಗೊತ್ತಾ, ಯಾರು ನನ್ ಜಾಗದಲ್ಲಿ ನಿಂತ್ಕೊಂಡು ರಾಜಭಾರ ಮಾಡ್ತಿರ್ತಾರಲ್ಲ ಅವ್ರನ್ನೇ ಮುಗಿಸ್ಬಿಡೋದು. ಅವನು ಮಾಧುಜಿನ್ಗೆ ಕತ್ತಿನ ಕತ್ತತ್ರ ಹಿಡಿತಾ ಹೇಳ್ತಿರ್ತಾನೆ, ಯಾವಾಗ ನಾನು ಅವನ್ನ ಮುಗಿಸ್ಬಿಡ್ತೀನೋ ಆಗ ಎಲ್ಲ ನಂದೇ ಆಗುತ್ತೆ, ಅದಕ್ಕೆ ನನ್ನ ದುಶ್ಮನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅದು ನೀನು ಅಂತ ಅವನು ಮಾಧುಜಿನ್ ವೈಫ್ ಕಡೆಗೆ ತಿರ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ನೀನು ಸತ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ, ಎಲ್ಲ ಮೊದ್ಲಿನ ತರ ಆಗುತ್ತೆ, ಎಲ್ಲ ನನ್ ಕೈಗೆ ಬರುತ್ತೆ ಅಂತ ಅವನು ನಡ್ಕೊಂಡು ಹೋಗ್ತಿರ್ತಾನೆ. ಇದನ್ನ ನೋಡಿ ಮಾಧುಜಿನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬಾಯ್ತಾ ಹೇಳ್ತಿರ್ತಾನೆ, ನನ್ ಹೆಂಡತಿ ತಂಟೆಗೆ ಹೋಗ್ಬೇಡ, ನನ್ನ ಹೆಂಡತಿನ ಮುಟ್ಬೇಡ ನೀನು. ಸೀನ್ ಶಿಫ್ಟ್ ಆಗಿ ಮಿನ್ ಮತ್ತೆ ಜುನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಬಾಗ್ಲಿಗೆ ಆ ಗಡ್ಪಾರಿನ ಹಾಕಿ ಜೋರಾಗಿ ಎಳಿತಿರ್ತಾರೆ. ಅದು ಒಂದ್ ಸೆಕೆಂಡ್ಗೆ ಅಳ್ಳಾಡ್ಬಿಡುತ್ತೆ. ಇದನ್ನ ನೋಡಿ ಜುನ್ನು ಮಿನ್ನ ಕೇಳ್ತಿರ್ತಾನೆ, ಇದು ಅಳ್ಳಾಡ್ತಾನೆ, ಇದೊಂಚೂರು ವೈಬ್ರೇಟ್ ಆಯ್ತಾನೆ ಅಂತ. ಅದಕ್ಕೆ ಮಿನ್ ಕೂಡ ಹೌದು ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇವರಿಬ್ರು ಮತ್ತೆ ಜೋಶಲ್ಲಿ ಜೋರಾಗಿ ಬಾಗ್ಲಿಗೆ ಆ ಗಡ್ಪಾರಿನ ಹಾಕಿ ಎಳಿತಾ ಇರ್ತಾರೆ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, ನಾವು ಇದನ್ನ ಮೊದ್ಲೇ ಮಾಡ್ಬೇಕಾಗಿತ್ತು. ಈಗ ಇಲ್ಲಿ ನಮ್ಗೆ ಡೋರ್ ನ ತೋರಿಸ್ತಾರೆ. ಆಕ್ಚುಲಿ ಇವ್ರ ಮೆಥಡ್ ಏನಿರುತ್ತೆ ಅದು ವರ್ಕ್ ಆಗ್ತಿರುತ್ತೆ. ಇಲ್ಲಿ ಡೋರ್ ರಿಯಲಿ ಒಂದ್ ಸ್ವಲ್ಪ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೀನ್ ಶಿಫ್ಟ್ ಆಗಿ ಯಾಂಗಾಂಗ್ ನ ತೋರಿಸ್ತಾರೆ. ಮಾಧುಜನ್ ವೈಫ್ ಗೆ ಹೇಳ್ತಿರ್ತಾನೆ, ನೀನ್ ಅನ್ಕೋತಿರ್ಬೋದು ಇವ್ನ್ ಕುಡ್ಕೊಂಡ್ ಬಂದಿದ್ದಾನೆ, ಇವ್ನ್ ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ದಾನೆ, ಇವನು ಹೊಸದಾಗಿ ಮತ್ತೆ ಎಲ್ಲಾನು ಸ್ಟಾರ್ಟ್ ಮಾಡ್ಬೋದಲ್ವಾ, ಈ ತರ ಎಲ್ಲ ನೀನು ನನ್ಗೆ ಅಡ್ವೈಸ್ ಕೊಡ್ಬೋದು ಅಂತ ಹೇಳ್ತಿರ್ತಾನೆ. ಅವನು ಈ ತರ ಎಲ್ಲ ಮಾತಾಡುವಾಗ ಮಾಧುಜನ್ ವೈಫ್ ಇರ್ತಾರಲ್ಲ ಅವ್ರ ಹತ್ರ ಚಾಕುನ ತಗೊಂಡೋಗಿ ಕತ್ತ ಹತ್ರ ಹಿಂಗೆ ಇಟ್ಟಿರ್ತಾನೆ. ಇದನ್ನೆಲ್ಲ ನೋಡಿ ಮಾಧುಜನ್ಗೆ ನಿಜವಾಗ್ಲೂ ತುಂಬಾನೇ ಕೋಪ ಬರ್ತಿರುತ್ತೆ. ಇಲ್ಲಿ ಅವನು ಫುಲ್ ಕೋಪದಲ್ಲಿ ಹೇಳ್ತಿರ್ತಾನೆ, ತಪ್ಪು ಮಾಡ್ತಿದ್ಯಾ ನೀನು. ಮಾಧುಜನ್ ಮಾತನ್ನ ಕೇಳಿದ ತಕ್ಷಣ ಅವ್ರ ವೈಫ್ ಫುಲ್ ಶಾಕ್ ಅಲ್ಲಿ ಮಾಧುಜನ್ ನೋಡ್ತಿರ್ತಾರೆ. ಯಾಂಗಾಂಗ್ ಕೂಡ ಮಾಧುಜನ್ ಕಡೆಗೆ ತಿರುಕೋತಾನೆ. ಇಲ್ಲಿ ಮಾಧುಜನ್ ಹೇಳ್ತಿರ್ತಾನೆ, ಈಗ್ಲೂ ನಿನ್ಗೆ ಟೈಮ್ ಇದೆ, ನಿಲ್ಲಿಸ್ಬಿಡು, ಇಲ್ಲ ಅಂದ್ರೆ ನಿಜವಾಗ್ಲೂ ನಿನ್ ಪ್ರಾಣ ಹೋಗುತ್ತೆ, ನಾನು ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಜುನ್ ಮತ್ತೆ ಮಿನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಜೋರಾಗಿ ಕಿರಿಸ್ತಾ ಡೋರ್ ನ ತೆಗಿತಿರ್ತಾರೆ. ಆಚೆ ಕಡೆ ಏನ್ ಲಾಕ್ ಇರುತ್ತಲ್ಲ ಆ ಲಾಕ್ ನಿಜವಾಗ್ಲೂ ಲೂಸ್ ಆಗ್ತಾ ಬಿಚ್ಕೋತಾ ಇರುತ್ತೆ. ಸೀನ್ ಶಿಫ್ಟ್ ಆಗಿ ಯಾಂಗಾಂಗ್ ನ ತೋರಿಸ್ತಾರೆ. ಇಲ್ಲಿ ಅವನು ಮಾಧುಜಿನ್ ಮಾತನ್ನ ಕೇಳಿ ಜೋರಾಗಿ ನಗ್ತಿರ್ತಾನೆ. ಆಮೇಲೆ ಅವ್ರ ವೈಫ್ ಕಡೆ ತಿರ್ಕೊಂಡು ಹೇಳ್ತಿರ್ತಾನೆ, ಹೇಳು ಏನ್ ಅಡ್ವೈಸ್ ಕೊಡ್ತೀಯ ನನ್ಗೆ, ಯಾಕೆ ಇವತ್ ನೀನ್ ಬಾಯಿ ಮುಚ್ಕೊಂಡಿದ್ಯಾ, ಈ ತರ ಗಲೀಜ್ ಬಾಯಲ್ಲಿ ಏನು ಮಾತಾಡಲ್ವಾ, ಏನು ಅಡ್ವೈಸ್ ಕೊಡಲ್ವಾ ಹೇಳು ಅಂತ ಚಾಕುನ ಇನ್ನು ಮುಂದೆ ತಗೊಂಡ್ ಹೋಗ್ತಿರ್ತಾನೆ. ಮಾಧುಜಿನ್ ವೈಫ್ ಗೆ ಏನ್ ಮಾತಾಡ್ಸಿದ್ರು ಅವಳು ಏನು ಮಾತಾಡಲ್ಲ. ಇದನ್ನೆಲ್ಲ ನೋಡಿ ಯಾಂಗಾಂಗಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಅವಳು ಕಾಲರ್ ಹಿಡ್ಕೊಳ್ತಾ, ಹೇಳು ಯಾಕೆ ಮಾತಾಡ್ತಿಲ್ಲ, ಯಾಕೆ ಸೈಲೆಂಟ್ ಆಗಿದ್ಯಾ ಹೇಳು ಅಂತೆಲ್ಲ ಕೂಗಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಮಾಧುಜನ್ಗಂತೂ ನಿಜವಾಗ್ಲೂ ಒಳ್ಳೆ ಸೈಕೋ ಇರಲ್ವಾ ಆ ತರ ಆಡ್ತಿರ್ತಾನೆ. ಅವ್ನಿಗೆ ಅಷ್ಟು ಕೋಪ ಬರ್ತಾ ಇರುತ್ತೆ ಅವ್ರ ಹೆಂಡತಿನ ಮುಟ್ಟಿರೋದಕ್ಕೆ, ಈ ತರ ಎಲ್ಲ ಟ್ರೀಟ್ ಮಾಡ್ತಿರೋದಕ್ಕೆ. ಇಲ್ಲಿ ಮಾಧುಜಿನ್ ಫುಲ್ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಅವ್ನ ಕೈಯಲ್ಲಿರೋ ಬಾಡಿಲಿರೋ ಎಲ್ಲಾ ಪ್ರೆಷರ್ನು ಆಗ್ತಿರ್ತಾನೆ ಆ ದಾರಗಳನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ. ಅದೇ ಟೈಮ್ಗೆ ಇಲ್ಲಿ ನಮ್ಗೆ ಮಿನ್ ಮತ್ತೆ ಜುನ್ನ ತೋರಿಸ್ತಾರೆ. ಅವರು ಕೂಡ ಅವ್ರ ಬಾಡಿಲಿರೋ ಎಲ್ಲಾ ಸ್ಟ್ರೆಂತ್ ನ ಹಾಕ್ತಿರ್ತಾರೆ ಡೋರ್ ನ ಓಪನ್ ಮಾಡಕ್ಕೆ. ಈಗ ನಮ್ಗೆ ಮಾಧುಜನ್ ತೋರಿಸ್ತಾರೆ. ಮಾಧುಜನ್ ಕೂಡ ಅವ್ನ ಬಾಡಿಲಿರೋ ಎಲ್ಲಾ ಸ್ಟ್ರೆಂತ್ ಹಾಕ್ತಿರ್ತಾನೆ ಆ ದಾರನ ಕಟ್ ಮಾಡ್ಕೊಳಕ್ಕೆ. ಇಲ್ಲಿ ಅವ್ನು ಆತರ ಮಾಡ್ತಿರೋದ್ರಿಂದ ಅವ್ನ ಬಾಡಿಲಿರೋ ನರ ಎಲ್ಲ ಎದ್ದು ಕಾಣಿಸ್ತಿರುತ್ತೆ. ಆಮೇಲೆ ಅವ್ನ್ ಕುತ್ತಿಗೆ ಕಟ್ತಿರೋ ದಾರ ಏನಿರುತ್ತೆ ಅದು ಕೂಡ ಫುಲ್ ಟೈಟ್ ಆಗ್ತಿರುತ್ತೆ. ಇದನ್ನೆಲ್ಲ ಫುಲ್ ಶಾಕ್ ಆಗಿ ಸಿನೈ ಮತ್ತೆ ಜೋಹಾರ ನೋಡ್ತಿರ್ತಾರೆ. ಮಾಧುಜನ್ ಇಷ್ಟೊಂದು ಜೋರಾಗಿ ರಿಯಾಕ್ಷನ್ ಕೊಡ್ತಿರೋದನ್ನ ನೋಡಿ ಯಾಂಗಾಂಗ್ ಗ್ಯಾಂಗ್ ಏನಿರುತ್ತಲ್ಲ ಅವರು ಕೂಡ ಫುಲ್ ಎದ್ರುಕೊಂಡು ಮಾಧುಜಿನ್ ನೋಡ್ತಿರ್ತಾರೆ. ಮಾಧುಜಿನ್ ಅವ್ನ ಬಾಡಿಲಿರೋ ಎಲ್ಲಾ ಪ್ರೆಷರ್ನ ಹಾಕಿರ್ತಾನೆ. ಸೊ ಅದಕ್ಕೆ ಕೈಗೆ ಕಟ್ಟಿರ್ತಾರಲ್ಲ ದಾರನ ಅವನು ಹಿಂಗೋ ಮಾಡಿ ಬಿಡಿಸ್ಕೊಬಿಡ್ತಾನೆ. ಇಲ್ಲಿ ಅವ್ನ್ಗೆ ಎಷ್ಟು ಕೋಪ ಬಂದಿರುತ್ತೆ ಅಂದ್ರೆ ಅವ್ನ ಫೇಸ್ ಅಲ್ಲಿ ಅದು ಕಾಣಿಸ್ತಿರುತ್ತೆ. ಅವ್ನ್ ಕತ್ತಿಗೆ ಹಾಕಿರೋ ದಾರನ ಅವನು ಕಿತ್ತಿ ಎಸಿತಾನೆ. ಮತ್ತೆ ಇನ್ನೊಂದ್ ಕಡೆ ಜುನ್ ಮತ್ತೆ ಮಿನ್ನ ತೋರಿಸ್ತಾರೆ. ಇವರು ಕೂಡ ಅವ್ರ ಬಾಡಿಲಿರೋ ಎಲ್ಲಾ ಪ್ರೆಷರ್ನ ಹಾಕಿ ಆ ಡೋರ್ ನ ತೆಗೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ. ಸೊ ಆಗ ಆ ಡೋರು ಕೂಡ ಫೈನಲಿ ಓಪನ್ ಆಗ್ಬಿಟ್ಟು ಅದು ಕೆಳಗಡೆ ಬಿದ್ದೋಗುತ್ತೆ. ಯಾಂಗಾಂಗ್ ನ ತೋರಿಸ್ತಾರೆ. ಯಾವಾಗ ಮಾಧುಜಿನ್ ಅವ್ನ್ ಕಟ್ಟಿರೋ ದಾರದಿಂದ ಬಿಡಿಸ್ಕೊಂಡಿದ್ದಾನೆ ಅಂತ
ಗೊತ್ತಾಗುತ್ತೋ ಆಗ ಅವನು ಕತ್ತಿ ತಗೊಂಡು ಅಂದ್ರೆ ಚಾಕು ತಗೊಂಡು ಚುಚ್ಚಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಮಾಧುಜನ್ ಅದನ್ನ ಬಿಡಿಸ್ಕೊಳ್ತಾ ಎಗ್ರಿ ಮೇಲಕ್ಕೆ ಯೋಂಗಾಂಗ್ ಮುಖಕ್ಕೆ ಜೋರಾಗಿ ಬದಿತಾನೆ. ಅದರಿಂದ ಯೋಂಗಾಂಗ್ ಏನಿರ್ತಾನೆ ಫುಲ್ ಹಾರ್ಕೊಂಡು ಹೋಗಿ ಅವ್ನ ಟೀಮ್ ನಿಂತಿರುತ್ತಲ್ಲ ಅದಕ್ಕಿಂತ ಮುಂದೆ ಹೋಗಿ ಬೀಳ್ತಾನೆ. ಅಂದ್ರೆ ಹತ್ತತ್ರ ಅವ್ರ ಹತ್ರ ಹೋಗಿ ಅವ್ರ ಕಾಲ ಹತ್ರ ಬೀಳ್ತಾನೆ. ಯೋಂಗಾಂಗ್ ಈ ತರ ಹಾರ್ಕೊಂಡ್ ಬರ್ತಿರೋದನ್ನ ನೋಡಿ ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಫುಲ್ ಶಾಕ್ ಆಗ್ತಾ ಓ ಅಂತ ಜೋರಾಗಿ ಕಿರ್ಚ್ಕೋತಿರ್ತಾರೆ. ಒದ್ಯ ಸ್ಪೀಡ್ ಅಲ್ಲಿ ಮಾಧುಜನ್ ಕೆಳಗಡೆ ಬಿದ್ದೋಗಿರ್ತಾನೆ. ಅವನು ಪಟ್ಟ ಅಂತ ಎದ್ದು ಅವ್ರ ಹೆಂಡತಿ ಹತ್ರ ಹೋಗ್ತಾನೆ. ಮಾಧುಜನ್ ವೈಫ್ ಮಾಧುಜನ್ ನೋಡಿ ಎಮೋಷನಲ್ ಆಗ್ತಾ ಹನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಾಧುಜನ್ ಪಟ್ಟ ಅಂತ ಹೋಗಿ ಅವ್ರ ಕತ್ತಿಗೆ ದಾರ ಹಾಕಿರ್ತಾರಲ್ಲ ಅದನ್ನ ಅವನು ಕೈಯಲ್ಲೇ ಎಳ್ದು ಕಿತ್ತಾಕ್ಬಿಡ್ತಾನೆ. ಇದನ್ನ ಜೋಹಾರ ನೋಡಿ ವಾವ್ ಅಂತ ಹೇಳ್ತಿರ್ತಾಳೆ. ಮಾಧುಜನ್ ಅವ್ರ ವೈಫಿಗೆ ದಾರ ಕೈಗೆ ಕಟ್ಟಿರ್ತಾರಲ್ಲ ಅದನ್ನೆಲ್ಲ ತೆಗ್ದಿದ ತಕ್ಷಣನೇ ಇಲ್ಲಿ ಮಾಧುಜನ್ ವೈಫ್ ಏನಿರ್ತಾರೆ ಅವರು ಮಾಧುಜನ್ ಇಟ್ಕೊಂಡು ಕೇಳ್ತಿರ್ತಾರೆ, ನೀನು ಹುಷಾರಾಗಿದ್ಯಾ ತಾನೆ, ನಿಂಗೇನು ಏಟಾಗಿಲ್ಲ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಯೋಂಗಾಂಗ್ ಈ ತರ ಬಿದ್ದಿರೋದನ್ನ ನೋಡಿ ಅವ್ರ ಟೀಮ್ ಎಲ್ಲ ಯೋಂಗಾಂಗ್ ನ ಎತ್ತೋದಕ್ಕೆ ಮತ್ತೆ ಅವ್ನು ಹುಷಾರಾಗಿದ್ದಾನಂತ ನೋಡೋದಕ್ಕೆ ಬಂದಿರ್ತಾರೆ. ಇದನ್ನ ನೋಡಿ ಯೋಂಗಾಂಗ್ ಬೈತಿರ್ತಾನೆ, ಏ ಕಿತ್ತೋದಾರ ಹೋಗ್ರಿ ಅವ್ರನ್ನೆಲ್ಲಾರನು ಸಾಯ್ಸಾಕಿ ಯಾಕೆ ಇನ್ನು ಇಲ್ಲೇ ನಿಂತಿದ್ದೀರಾ ಅಂತ ಕಿರ್ಚ್ತಾ ಹೇಳ್ತಿರ್ತಾನೆ. ಯೋಂಗಾಂಗ್ ಹತ್ರ ಮ್ಯಾಗಿ ಮತ್ತೆ ರ್ಯಾಂಬೋನ ಬಿಟ್ಟು ಮಿಕ್ತವ್ರು ಎಲ್ಲಾರು ಮಾಧುಜನ್ ಹತ್ರ ಫೈಟ್ ಮಾಡೋದಕ್ಕೆ ಹೋಗ್ತಾರೆ. ಯಾವಾಗ ಯೋಂಗಾಂಗ್ ಟೀಮ್ ಎಲ್ಲ ಬರ್ತಿದೆ ಅಂತ ಮಾಧುಜನ್ ವೈಫ್ ನೋಡ್ತಾಳೋ ಜಾನು ಅಂತ ಆ ಕಡೆಗೆ ತೋರಿಸ್ತಾಳೆ. ಇಲ್ಲಿ ಮಾಧುಜನ್ ಮುಂದೆ ಹೋಗಿ ಎಲ್ಲಾರ ಹತ್ರನು ನಿಜವಾಗ್ಲೂ ತುಂಬಾನೇ ಫೈಟ್ ಮಾಡ್ತಿರ್ತಾನೆ. ಮಾಧುಜನ್ ಈ ತರ ಫೈಟ್ ಮಾಡ್ತಿರುವಾಗ ಮಾಧುಜನ್ ವೈಫ್ ಹೋಗ್ಬಿಟ್ಟು ಸಿನೆ ಮತ್ತೆ ಜೋಹಾರಾಗೆ ಏನ್ ಕಟ್ಟಿರ್ತಾರಲ್ಲ ಅದನ್ನೆಲ್ಲ ಅವಳು ತೆಗಿತಿರ್ತಾಳೆ. ಮಾಧುಜನ್ ರಿಯಲ್ ಆಗಿ ಅವ್ರ ಹತ್ರ ಎಲ್ಲಾರ ಹತ್ರನು ಫೈಟ್ ಮಾಡ್ತಿರ್ತಾನೆ. ಅವ್ನು ಅಷ್ಟು ಸ್ಟ್ರಾಂಗ್ ಇರ್ತಾನೆ. ಬಟ್ ಮಧ್ಯದಲ್ಲಿ ಯೋಂಗಾಂಗ್ ಎದ್ಬಿಟ್ಟು ಮಾಧುಜನ್ಗೆ ಗನ್ ಶೂಟ್ ಆಗಿರುತ್ತಲ್ಲ ಅಲ್ಲಿಗೆ ಬೇಕು ಅಂತಾನೆ ಹೊಡೆದ್ಬಿಡ್ತಾನೆ. ಅದರಿಂದ ಮಾಧುಜನ್ ಕೆಳಗಡೆ ಬಿದ್ದೋಗ್ತಾನೆ. ಆಗ ಯೋಂಗಾಂಗ್ ಕೇಳ್ತಿರ್ತಾನೆ, ಹೇಳು ಯಾರ್ ನಾನು ಅಂತ. ಅದಕ್ಕೆ ಮಾಧುಜನ್ ಹೇಳ್ತಿರ್ತಾನೆ, ಕಿಂಗ್ ಯಾಂಗ್ ಗೌನ್ ಅಂತ. ಈ ಮಾತಿಗೆ ಯೋಂಗಾಂಗಿಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಎತ್ರಿ ಅವನನ್ನ. ಮಾಧುಜನ್ ಇಬ್ರು ಹಿಡ್ಕೊಂಡು ನಿಲ್ಲಿಸ್ಕೊಂಡಿರ್ತಾರೆ. ಇಲ್ಲಿ ಯೋಂಗಾಂಗ್ ಏನಿರ್ತಾನೆ ಅವನು ಬೇಕು ಅಂತಾನೆ ಮಾಧುಜನ್ಗೆ ಏಟಾಗಿರುತ್ತಲ್ಲ ಅಲ್ಲಿಗೆ ಜಾಡ್ಸಿ ಒದಿತಿರ್ತಾನೆ. ಇನ್ನು ಅವನು ಒದ್ದು ಒಂದ್ ಸೆಕೆಂಡ್ ಆಗಲ್ಲ ಹಿಂದೆಯಿಂದ ಓಡ್ ಬಂದು ಮಾಧುಜನ್ ವೈಫ್ ಏನಿರ್ತಾಳಲ್ಲ ಅವಳು ಯೋಂಗಾಂಗ್ ಮೇಲೆ ಹತ್ಬಿಟ್ಟು ನನ್ ಗಂಡಂಗೆ ಹೊಡಿತೀಯ ಅಂತ ಹೊಡಿತಿರ್ತಾಳೆ. ಇಲ್ಲಿ ಸಿನೈ ಕೂಡ ಇನ್ನ ಕೆಲವ್ರಿಗೆ ಹೊಡಿತಿರ್ತಾಳೆ. ಆಮೇಲೆ ಜೋಹಾರ ಕೂಡ ಹೊಡಿತಿರ್ತಾಳೆ. ಇಲ್ಲಿ ಯೋಂಗಾಂಗಿಗೆ ಮಾಧುಜನ್ ವೈಫ್ ಏನಿರ್ತಾಳೆ ಹೊಡಿಯಕ್ ಆಗದೆ ಇರೋ ಕಾರಣಕ್ಕೆ ಕಿವಿನೆಲ್ಲ ಕಚ್ತಾ ಇರ್ತಾಳೆ. ಆಗ ಯೋಂಗಾಂಗು ಪಟ್ ಅಂತ ಅವಳನ್ನ ತಿರುಗಿಸಿ ಕೆಳಗಡೆಗೆ ಎಸ್ತು ಬಿಡ್ತಾನೆ. ಇದನ್ನ ನೋಡಿ ಮಾಧುಜನ್ ಜಾನು ಅಂತ ಹೇಳಿ ಮಾಧುಜನ್ ಅವ್ರ ವೈಫ್ ಕಡೆಗೆ ತಿಳ್ಕೊಂಡ್ ಬರ್ತಿರ್ತಾನೆ. ಇಲ್ಲಿ ನೋಡಿದ್ರೆ ಸಿನೆ ಮತ್ತೆ ಜೋಹಾರನು ಕೂಡ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಯೋಂಗಾಂಗ್ ಹೇಳ್ತಿರ್ತಾನೆ, ಏಯ್ ಹೋಗೋ ಚಾಕು ತಗೊಂಬಾ. ಯೋಂಗಾಂಗ್ ಯಾವಾಗ ಮಾಧುಜನ್ ಅವ್ರ ವೈಫ್ ಕಡೆಗೆ ತೊಳ್ಕೊಂಡ್ ಹೋಗ್ತಿದ್ದಾನೆ ಅಂತ ನೋಡ್ತಾನೋ ಅವ್ನ್ ಬಂದ್ಬಿಟ್ಟು ಯೋಂಗಾಂಗು ಮಾಧುಜನ್ ಕತ್ ಮೇಲೆ ಕಾಲಿಕ್ಬಿಟ್ಟು ಹೇಳ್ತಿರ್ತಾನೆ, ಏ ಡಬ್ಬಾ ನನ್ ಮಗ್ನೆ, ನಶೇಡಿ ನನ್ ಮಗ್ನೆ, ನೀನು ನನ್ನನ್ನ ಸಾಯಿಸೋದಕ್ಕೆ ಹೊರಟಿದ್ದ. ಯೋಂಗಾಂಗ್ ಈ ತರ ಮಾಧುಜನ್ ತುಳಿತಿರೋದನ್ನ ನೋಡಿ ಅವ್ರ ವೈಫ್ ಏನಿರ್ತಾಳೆ ಅವಳು ಯೋಂಗಾಂಗ್ ಕಾಲ್ನ ತಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಯೋಂಗಾಂಗ್ ಹೇಳ್ತಿರ್ತಾನೆ, ಯಾಕೋ ಏನು ಮಾತಾಡ್ತಿಲ್ಲ, ಮಾತಾಡೋ ಅಂತ. ಅದೇ ಟೈಮ್ಗೆ ಒಂದು ಸೌಂಡ್ ಆಗುತ್ತೆ. ಅಲ್ಲಿರೋರೆಲ್ಲ ಎದುರ್ಕೊಂಡು ಆ ಸೌಂಡ್ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ಬೇರೆ ಯಾರು ಅಲ್ಲ, ಜುನ್ ಮತ್ತೆ ಮಿನ್ನು ಈ ದೊಡ್ಡ ವಸ್ತುಗಳು ಭಾರ ಇರೋದನ್ನ ಎತ್ತಿಡೋದಕ್ಕೆ ಒಂದು ಗಾಡಿ ಬರುತ್ತಲ್ಲ ಆ ಗಾಡಿಲಿ ಡೋರ್ನ ಮುರ್ಕೊಂಡು ಒಳಗಡೆಗೆ ಬರ್ತಿರ್ತಾರೆ. ಇವ್ರು ಬಂದಿರೋದ್ ನೋಡಿ ಎಲ್ಲರೂ ಫುಲ್ ಶಾಕ್ ಆಗ್ಬಿಡ್ತಾರೆ. ಯೋಂಗಾಂಗಿಗಂತೂ ಶಾಕಿಂಗು ಕೇಳಕ್ಕೆ ಆಗಲ್ಲ. ಇಲ್ಲಿ ಜುನ್ ಏನಿರ್ತಾನೆ ಅವನು ಫುಲ್ಲು ಫ್ರೀಸ್ ಆಗಿರುವಂತ ಫಿಶ್ ನ ಹಿಡ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಅವನು ಸ್ವಲ್ಪ ರೇಗಿಸ್ತಿರ್ತಾನೆ ಎಲ್ಲಾರ್ಗು, ಏ ಚರಂಡಿ ಗ್ಯಾಂಗ್ ಅವನೇ ಏನ್ ಮಾಡ್ತಾ ಇದೀಯಾ. ಆಮೇಲೆ ಮಿನ್ ಕೂಡ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಿರ್ತಾನೆ. ಇವ್ರಿಬ್ರನ್ನ ನೋಡಿ ಸಿನೆ ಹೇಳ್ತಿರ್ತಾಳೆ, ಜುನ್ಸಿಕ್ ಮಿನ್ಸುಕ್. ಇವರಿಬ್ರನ್ನ ನೋಡಿ ಮಾಧುಜನ್ ಕೂಡ ಹೇಳ್ತಿರ್ತಾನೆ, ಪತಿ ಪರಮೇಶ್ವರ. ಜುನ್ನು ಮಿನಿಗೆ ಹೇಳ್ತಿರ್ತಾನೆ, ಏ ನಾಯ್ ಡಾಕ್ಟರ್ ಈಗ 135 ಡಿಗ್ರಿ ಡ್ರಿಫ್ಟ್ ಅನ್ನ ಮಾಡು ಅಂತ. ಅದಕ್ಕೆ ಮಿನ್ನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ನ್ ತಂದಿರೋ ಗಾಡಿನ ಡ್ರೈವ್ ಮಾಡ್ತಿರ್ತಾನೆ. ಆಗ ಜುನ್ ಹೇಳ್ತಿರ್ತಾರೆ, ಯಾರನ್ನು ಬಿಡ್ಬೇಡ ಅಂತ. ಇಲ್ಲಿ ಅವರು ಗಾಡಿನೇ ತಗೊಂಡು ಎಲ್ಲಾರ ಮೇಲೂ ಹತ್ತಿಸಕ್ ಹೋಗ್ತಿರ್ತಾರೆ. ಆ ಟೀಮ್ ಏನಿರುತ್ತಲ್ಲ ಯೋಂಗಾಂಗ್ ಟೀಮು ಅದೆಲ್ಲ ಎದ್ರುಕೊಂಡು ಆ ಕಡೆಗೆ ಈ ಕಡೆ ಓಡೋಗ್ತಿರುತ್ತೆ. ಗಾಡಿ ಮುಂದೆ ತಗೊಂಡೋಗುವಾಗ ಸೈಡ್ ಅಲ್ಲಿ ಯಾರು ಹೊಡೆಯೋದಿಕ್ಕೆ ಅಂತ ಬರ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಜುನ್ನು ಫುಲ್ ಫ್ರೀಸ್ ಆಗಿರುತ್ತಲ್ಲ ಮೀನು ಅದ್ರಲ್ಲೇ ಪಟ್ ಅಂತ ಹೆಡ್ ಶಾಟ್ ಹೊಡಿತಿರ್ತಾನೆ, ಟಪ್ 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 ಅಂತ. ಇಲ್ಲಿ ಅವರು ಒಂದ್ ಜಾಗಕ್ಕೆ ಹೋಗಿ ಡ್ಯಾಶ್ ಹೊಡೆದ್ಬಿಡ್ತಾರೆ. ಆಮೇಲೆ ಜುನ್ನು ಕೇಳ್ತಿರ್ತಾನೆ, ಸಿನೈ ಯಾಂಗ್ಜನ್ ಎಲ್ಲಿದ್ದಾಳೆ ಅವಳು ಅಂತ ಕೇಳ್ತಿರ್ತಾನೆ. ಆಗ ಸಿನೆ ಹೇಳ್ತಿರ್ತಾಳೆ, ಅವಳು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ಲು, ಈ ಹೆಂಗ್ಸಿದಾಳಲ್ಲ ಅವಳು ಯಾಂಗ್ಜನ್ ಯಾವ್ದೋ ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟಿದ್ದಾಳಂತೆ ಅಂತ ತೋರಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಏ ಸೈಕೋ ಜುನ್ಸಿಕ್ ಅಂತ ಕರಿತಿರ್ತಾಳೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ವಾವ್ ಸೂಪರ್ ಗ್ರೇಟ್ ಜೋಹಾರ ಅಂತ ಹೇಳ್ತಿರ್ತಾನೆ. ಅವನು ಗಾಡಿಯಿಂದ ಕೆಳಗಿಳಿತಾ ಹೇಳ್ತಿರ್ತಾನೆ, ಈಗ ನಾನು ತೋರಿಸ್ತೀನಿ ರಿಯಲ್ ಗೇಮ್ ಏನು ಅಂತ ಅನ್ಬಿಟ್ಟು ಅವನು ಐಸ್ ಫಿಶ್ ಏನಿರುತ್ತೆ ಅದನ್ನ ತಗೊಂಡು ಎಲ್ಲಾರ್ಗು ತಲೆಗೆ ಪಟ ಪಟ ಅಂತ ಹುಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಮಿನ್ ಕೂಡ ಗಾಡಿಯಿಂದ ಕೆಳಗಿಳಿಬೇಕು ಅಂತ ಸಿನೆ ಅಂತ ಕರಿತಿರ್ತಾನೆ. ಆಗ ಅವಳು ಜೋರಾಗಿ ಕಿರಿಸ್ತಿರ್ತಾಳೆ, ಮಿನ್ಸು ಹುಷಾರು ಅಂತ. ಇಲ್ಲಿ ಅವನ್ಗೆ ಯಾರೋ ಹೊಡೆಯೋದಕ್ ಬಂದಿರ್ತಾರೆ. ಮತ್ತೆ ಗಾಡಿ ಒಳಗಡೆಯಿಂದ ಹೋಗಿ ಆಪೋಸಿಟ್ ಡೈರೆಕ್ಷನ್ ಇಂದ ಎಲ್ಲೆಲ್ಲೋ ಹತ್ತಿ ಓಡೋಗ್ತಿರ್ತಾನೆ.
ಜುನ್ ಏನಿರ್ತಾನೆ ಅಲ್ಲಿರೋ ಬರೋರ್ಗೆಲ್ಲ ಹಾಕೊಂಡು ಚೆನ್ನಾಗಿ ಹೊಡಿತಿರ್ತಾನೆ. ಸ್ವಲ್ಪ ಜನ ಕೊಡ್ದಾದ್ಮೇಲೆ ಅವನು ಮಾಧುಜಿನ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಇವನ್ನ ನೀನು ಸಂಭಾಳಿಸ್ಕೋತೀಯ ಅಲ್ವಾ ಅಂತ. ಅದಕ್ಕೆ ಅವನು ಸೆಲ್ಯೂಟ್ ಹೊಡಿತಾ ಹಾ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಇಲ್ಲಿ ಜುನ್ನು ಯಾಂಗಾಂಗ್ ಮತ್ತೆ ಒಂದೊಂದು ಚಿಕ್ಕ ಟೀಮ್ ಇರುತ್ತೆ, ಅಂದ್ರೆ ಒಂದು 5-6 ಜನ ಇರ್ತಾರೆ. ಆ ಕಡೆಗೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಏ ಚರಂಡಿ ಗ್ಯಾಂಗ್ ಈ ತರ ಕರ್ದಿರೋದನ್ನ ನೋಡಿ ಅವ್ರು ಹೌಚ್ಕೊಂಡಿರ್ತಾರಲ್ಲ, ಅಲ್ಲಿಂದ ಅವರು ಬರ್ತಿರ್ತಾರೆ. ಇಲ್ಲಿ ಯಾಂಗಾಂಗು ಹೊಡಿಯೋದಕ್ಕೆ ಅಂತ ಹೋಗುವಾಗ ರ್ಯಾಂಬೋ ಬಾಸ್ ಇದೊಂದ್ಸತಿ ನನಗ್ ಚಾನ್ಸ್ ಕೊಡಿ, ಇವನ್ನ ನಾನ್ ನೋಡ್ಕೋತೀನಿ ಅಂತ ಅವನೇ ಹೊಡಿಯಕ್ ಹೋಗ್ತಿರ್ತಾನೆ. ಬಿಲ್ಡಪ್ ತಗೊಂಡು ರ್ಯಾಂಬೋ ಏನೋ ಹೊಡಿಯಕ್ ಬರ್ತಾನೆ. ಫ್ರೀಸ್ ಆಗಿರೋ ಫಿಶ್ ಅಲ್ಲಿ ಜುನ್ನು ಒಂದೇ ಏಟ್ ಹೊಡಿಯೋದು, ರ್ಯಾಂಬೋ ಕೆಳಗ್ ಬಿದ್ದೋಗ್ತಾನೆ. ನಮ್ಗೆ ಮಿನ್ನ ತೋರಿಸ್ತಾರೆ. ಇಲ್ಲಿ ಮಿನ್ನಿಗೆ ಆಕ್ಚುಲಿ ಫೈಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಅವನು ಓಡೋಗುವಾಗ ಯಾರೋ ಒಬ್ಬ ವ್ಯಕ್ತಿ ಅವನ್ನ ಅಟ್ಟಾಡ್ಸ್ಕೊಂಡ್ ಬರ್ತಿರೋದಕ್ಕೆ ಅವನು ಮುಂದಕ್ಕೆ ಹೋಗಿ ಕಾಲ್ ಎಳ್ದು ಆ ವ್ಯಕ್ತಿನ ಬೀಳಿಸ್ಬಿಡ್ತಾನೆ. ಆಗ ಅವನು ಸಿನೆ ಅಂತ ಸಿನೆ ಹತ್ರ ಹೋಗಕ್ ಹೋಗ್ತಿದ್ರೆ ಎಷ್ಟೊಂದ್ ಜನ ಅವ್ನ್ ಹೊಡಿಯೋದಕ್ಕೆ ಬರ್ತಿರ್ತಾರೆ. ಇದನ್ನ ನೋಡಿ ಅವನು ಎದ್ರುಕೊಂಡು ಇಲ್ಲ ಅಂತ ವಾಪಸ್ ಓಡೋಗ್ತಿರ್ತಾನೆ. ಇಲ್ಲಿ ಸಿನೆ ಕೂಡ ಎಲ್ಲಾರ ಹತ್ರನು ಫೈಟ್ ಮಾಡ್ತಿರ್ತಾಳೆ. ಆಗ ಮಾಧುಜಿನ್ ಕೂಡ ಹೊಡಿಯೋದಕ್ಕೆ ಓಡೋಗ್ತಾನೆ. ಇದನ್ನ ನೋಡಿ ಅವಳ ವೈಫು ಕೂಡ ಅಲ್ಲಿ ಫ್ರೀಸ್ ಆಗಿರೋ ಫಿಶ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತಗೊಂಡು ಯಾರ್ಯಾರು ಬರ್ತಾರೋ ಅವ್ರ ತಲೆಗೆಲ್ಲ ರಪರಪ ಅಂತ ಹೊಡಿತಿರ್ತಾಳೆ. ಜುನ್ ಏನಿರ್ತಾನೆ ಅವನು ಎಲ್ಲರಿಗೂ ಹೊಡಿತಾ ಯಾಂಗಾಂಗ್ ಹತ್ರ ಹೋಗ್ತಿರ್ತಾನೆ. ಇಲ್ಲಿ ಯಾಂಗಾಂಗ್ ಏನಿರ್ತಾನೆ ಅಲ್ಲಿ ಒಂದು ರೊಟ್ಟಿಂದು ಬಾಕ್ಸ್ ಇರುತ್ತಲ್ಲ ಅದನ್ನ ತಗೊಂಡು ಜೋರಾಗಿ ಜುನ್ಗೆ ಹೊಡೆದ್ಬಿಡ್ತಾನೆ. ಅದರಿಂದ ಸ್ವಲ್ಪ ಜುನ್ನಿಗೆ ಹೀಟ್ ಆಗುತ್ತೆ. ಯಾಂಗಾಂಗು ಜುನ್ನಿಗೆ ಹೇಳ್ತಿರ್ತಾನೆ, ಯಾಂಗ್ ಜುನ್ ಸಿಕ್, ನಿನ್ನ ನೋಡಿ ನನ್ಗೆ ತುಂಬಾ ಫಸ್ಟ್ರೇಟೆಡ್ ಆಗ್ಬಿಟ್ಟಿದೆ. ಇವತ್ತೇ ಲಾಸ್ಟ್ ನೀನ್ ಈ ಮಂಗನಂತ ಫೇಸ್ ನಾನು ನೋಡೋದು. ಅದಕ್ಕೆ ಜುನ್ ನಗ್ತಾ ಹೇಳ್ತಿರ್ತಾನೆ, ನಾನೇನಾದ್ರೂ ಮಂಗ ಆದ್ರೆ ನೀನ್ ಕಾಂದನ್ ಪೂರ್ತಿ ಪೆಂಗ. ಈ ಮಾತಿಗೆ ಯಾಂಗಾಂಗಿಗೆ ಕೋಪ ಬಂದ್ಬಿಡುತ್ತೆ. ಅವನು ಮಂಗ ಅಂತ ಬೈತಿರ್ತಾನೆ. ಅದಕ್ಕೆ ಜುನ್ ಏನಿರ್ತಾನೆ ಅವನು ಗೋರಿಲಾಗಳು ಸೌಂಡ್ ಮಾಡುತ್ತಲ್ಲ ಆ ತರ ಸೌಂಡ್ ಮಾಡಿ ತೋರಿಸ್ತಿರ್ತಾನೆ. ಸೊ ಈಗ ಇವರಿಬ್ರು ಮಧ್ಯೆ ಫುಲ್ ಫೈಟ್ ನಡೆಯುತ್ತೆ. ಇಲ್ಲಿ ಮ್ಯಾಗಿಗೆ ಮತ್ತೆ ಮಾಧುಜಿನ್ಗೆ ಫೈಟ್ ನಡೀತಿರುತ್ತೆ. ಯಾಂಗಾಂಗ್ ಜೊತೆ ಬಾಂಡ್ಲಿ ಇರ್ತಾನಲ್ಲ ಅವರು ಮತ್ತೆ ಈ 3 ಜನ ಹುಡುಗಿರು ಇರ್ತಾರಲ್ಲ ಅವರು ಫೈಟ್ ಆಡ್ತಿರ್ತಾರೆ. ಇಲ್ಲಿ ಸಿನೆ ಹೊಡಿತಿರ್ತಾಳೆ, ಆಮೇಲೆ ಮಾಧುಜಿನ್ ವೈಫು ಹೊಡಿತಾಳೆ, ಆಮೇಲೆ ಸಿನೆ ಹೊಡಿತಾಳೆ, ಆಮೇಲೆ ಜೋಹರ ಹೊಡಿತಾಳೆ. ಹಿಂಗೆ ಎಲ್ಲರೂ ಸೇರ್ಕೊಂಡು ಅವ್ನ ತಲೆನ ಅವಳೆ ತಬ್ಲಾ ತರ ಟಪ ಅಂತ ಹೊಡಿತಾ ಇರ್ತಾರೆ. ಇದನ್ನ ತಡ್ಕೊಳಕ್ ಆಗದವನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದೋಗ್ತಾನೆ. ಇದನ್ನ ನೋಡಿ ಅವ್ರ 3 ಜನನೇ ಇಂಪ್ರೆಸ್ ಆಗ್ಬಿಡ್ತಾರೆ. ವಾವ್ ಅಂತ ಒಬ್ರಿಗೊಬ್ರು ಹೇಳ್ಕೊತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ನ ತೋರಿಸ್ತಾರೆ. ಇಲ್ಲಿ ಮಿನ್ನಿಗೆ ಯಾರ ಕೈಲೂ ಫೈಟ್ ಮಾಡಕ್ ಆಗದಿರೋ ಕಾರಣಕ್ಕೆ ಅವನು ಇರೋ ಬರೋ ಬಾಕ್ಸ್ ನೆಲ್ಲ ಹತ್ಕೊಂಡು ಮೇಲ್ ಫುಲ್ ಟಾಪ್ ಅಲ್ಲಿ ಓಡಾಡ್ತಿರ್ತಾನೆ. ಆದ್ರೂ ಅವನು ಒಬ್ಬ ವ್ಯಕ್ತಿನ ಕೆಳಗಡೆಗೆ ತಳ್ಳಿ ಬೀಳಿಸ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ಮಾಧುಜಿನ್ ತೋರಿಸ್ತಾರೆ. ಮಾಧುಜಿನ್ ಬೇರೆಯವ್ರ ಹತ್ರ ಫೈಟ್ ಮಾಡುವಾಗ ಮ್ಯಾಗಿ ಸಡನ್ ಆಗಿ ಬಂದು ಮಾಧುಜಿನ್ಗೆ ಹೊಡೆದ್ಬಿಡ್ತಾನೆ. ಇದನ್ನ ನೋಡಿ ಮಾಧುಜಿನ್ ವೈಫು ಜೋರಾಗಿ ಬೈತಾ ಆ ಫ್ರೀಸ್ ಆಗಿರೋ ಫಿಶ್ ಅಲ್ಲಿ ರಪ್ ಅಂತ ಹೊಡಿತಾಳೆ. ಆಗ ಸಿನೆ ಮತ್ತೆ ಜೋಹಾರ ಕೂಡ ಬಂದು ಅವ್ರಿಬ್ರು ಪಟ್ ಅಂತ ತಲೆಗೆ ಹೊಡಿತಿರ್ತಾರೆ. ಮಾಧುಜಿನ್ ಜೊತೆ ಬೇರೆ ಯಾರೋ ಫೈಟ್ ಆಡ್ತಿರ್ತಾರೆ. ಇಲ್ಲಿ ಅವರು ಮಾಧುಜಿನ್ಗೆ ಹೊಡಿತಿರ್ತಾರೆ. ಅದನ್ನ ನೋಡಿ ಮಿನ್ ಬಂದು ಮಾಧುಜಿನ್ನ ಕಾಪಾಡ್ತಾನೆ. ಇಲ್ಲಿ ಇವ್ರು 3 ಜನ ಹುಡುಗಿಯರೇನಿರ್ತಾರೆ ಅವರೆಲ್ಲಾರು ಮ್ಯಾಗಿಗೆ ಹಾಕೊಂಡು 1 2 3 ಅಂತ ತಬ್ಲಾ ಬಾರಿಸ್ದಂಗ್ ಬಾರಿಸ್ತಿರ್ತಾರೆ. ಆಮೇಲೆ ಇವ್ರು 3 ಜನನು ಸೇರಿ ಒಟ್ಟಿಗೆ ಅವ್ನ ತಲೆಗೆ ಹೊಡೆದಾಗ ಅವನು ಒಳ್ಳೆ ಎಣ್ಣೆ ಕುಡ್ದವ್ರಂಗೆ ತೇಲಾಡ್ತಿರ್ತಾರೆ. ಇದನ್ನ ನೋಡಿ ಆ 3 ಜನನು ಫುಲ್ ಎದ್ರುಕೊಂಡ್ಬಿಡ್ತಾರೆ. ಇಲ್ಲಿ ಸಿನೆ ಹೇಳ್ತಿರ್ತಾಳೆ ಈಗೇನ್ ಮಾಡೋದು ಅಂತ. ಇದನ್ನ ಮಿನ್ ನೋಡ್ಬಿಟ್ಟು ಅವನು ಮ್ಯಾಗಿಗೆ ಹೊಡೆಯೋದಕ್ಕೆ ಅಂತ ಬರ್ತಾನೆ. ಆಲ್ರೆಡಿ ಅವನು ಔಟ್ ಆಗಿರ್ತಾನೆ. ಸೊ ಇನ್ನೇನು ಮ್ಯಾಗಿಗೆ ಮಿನ್ನು ಹೊಡಿಬೇಕು ಅನ್ನೋ ಜೊತೆಲಿ ಮ್ಯಾಗಿ ಕೆಳಗಡೆ ಬಿದ್ದೋಗ್ತಾನೆ. ಇಲ್ಲಿ ಮಾಧುಜಿನ್ ವೈಫು ಮಾಧುಜಿನ್ ಒದಾಡ್ತಿರೋದನ್ನ ನೋಡಿ ಜಾನು ಅಂತ ಓಡೋಗ್ತಿರ್ತಾಳೆ. ನೀನು ಹುಷಾರಾಗಿದ್ಯಾ ತಾನೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಮಿನ್ನು ಫುಲ್ ಎಮೋಷನಲ್ ಆಗಿ ಸಿನೆನ ನೋಡ್ಕೊಂಡು ಸಿನೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸಿನೆಗೂ ಕೂಡ ಇಷ್ಟ ಗಂಟೆ ಸ್ಟ್ರಾಂಗ್ ಏನಿರ್ತಾಳೆ ಅವಳು ಕೂಡ ಎಮೋಷನಲ್ ಆಗಿ ಮಿನ್ನ ಹೋಗಿ ಹಗ್ ಮಾಡ್ಕೋತಿರ್ತಾಳೆ. ಅವಳು ಕೂಡ ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಸಿನೆ ಶಿಫ್ಟ್ ಆಗಿ ಜುನ್ ಮತ್ತೆ ಯಾಂಗಾಂಗ್ನ ತೋರಿಸ್ತಾರೆ. ಇವರಿಬ್ರು ಮಧ್ಯೆ ಅಂತೂ ಫುಲ್ ಫೈಟ್ ನಡೀತಿರುತ್ತೆ. ಯಾಂಗಾಂಗು ಬಾಕ್ಸ್ ನಲ್ಲಿ ಇಟ್ಕೊಂಡು ಫೈಟ್ ಆಡ್ತಿರ್ತಾನೆ. ಆದ್ರೆ ಮಿನ್ ಕೂಡ ಬಿಡ್ತಿರಲ್ಲ. ಅವನು ಕೂಡ ಆ ಬಾಕ್ಸಿಗೆ ಕರೆಕ್ಟ್ ಆಗಿ ಟಕ್ಕರ್ ಹೊಡಿತಾ ಬಾಕ್ಸ್ ನ ಕಿತ್ತೆಸಿಯೋದು ಫೈಟ್ ಮಾಡೋದು ಪಂಚ್ ಕೊಡೋದು ಎಲ್ಲ ಮಾಡ್ಕೊಂಡು ಇವರು ಫೈಟಿಂಗ್ ಆಡ್ತಿರ್ತಾರೆ. ಇಲ್ಲಿ ಜುನ್ ಒಂದ್ ಟೈಮ್ ಅಲ್ಲಿ ಯಾಂಗಾಂಗ್ ನ ಎಸ್ತು ಬಿಡ್ತಾನೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ಏನಾಯ್ತು ಮಜಾ ಬರ್ತಾ ಇದೆಯಾ ನಿನ್ಗೆ? ಎದೋ ಇನ್ನು ನಿನ್ಗೆ ಮಜಾ ತೋರಿಸ್ತೀನಿ. ಜುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏನಾಯ್ತು ಡುಮ್ಮ ಎದಳ ಮೇಲೆ, ಇನ್ನು ನಿನ್ಗೆ ಕಸರತ್ ಮಾಡ್ಸೋದು ಬಾಕಿ ಇದೆ ಅಂತ ಹೇಳ್ತಿರ್ತಾನೆ. ಯಾಂಗಾಂಗ್ ಏನಿರ್ತಾನೆ ಅವನು ಜುನ್ಗೆ ಬೈತಿರ್ತಾನೆ, ಕತ್ತೆ ನನ್ ಮಗನೇ ದೂರನೇ ಇರು ನೀನು ಅಂತ ಅವನು ಎದ್ರುಕೊಂಡು ಓಡೋಗ್ತಿರ್ತಾನೆ. ಆದ್ರೆ ಜುನ್ನು ಬಿಡ್ದಲೆ ಯಾಂಗಾಂಗ್ದು ಕಾಲ್ನ ಹಿಡ್ಕೊಂಡು ಹೇಳ್ತಿರ್ತಾನೆ, ಜಾಸ್ತಿ ಚರ್ಬಿ ತುಂಬ್ಕೊಂಡಿತ್ತಲ್ಲ ಬಾಯಿಲಿ ನಿನ್ಗೆ ಮಾಡ್ತೀನಿ ಅಂತ. ಆಗ ಯಾಂಗಾಂಗ್ ಹೇಳ್ತಿರ್ತಾನೆ, ಬಿಡೋ ಕಿತ್ತೋದಾನೆ ಬಿಡು, ಯಾಕೊಳ್ಳೆ ಈ ತರ ಅಂಟ್ಕೋತಾ ಇದ್ಯಾ, ನಾನೇ ನೀನ್ ಹೆಂಡ್ತಿನ. ಜುನ್ ಹೇಳ್ತಿರ್ತಾನೆ, ನಾನು ಮೊದ್ಲೇ ನಿನ್ನ ಹಿಡ್ದಿದ್ದೀನಿ, ಈಗ ಮತ್ತೆ ಹಿಡ್ಕೊಂಡು ನಿನ್ನ ಜೈಲಿಗೆ ಹಾಕ್ತೀನಿ. ಯಾಂಗಾಂಗು ಬಿಡಿಸ್ಕೊಳಕ್ ಹೋಗಿ ಜುನ್ ಮೇಲೆ ಫೈಟ್ ಮಾಡಿ ಅವ್ರಿಬ್ರು ಮತ್ತೆ ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾರೆ. ಯಾಂಗಾಂಗಿಗೆ ಕೆಳಗಡೆ ಬಿದ್ದಾಗ ಏಟಾಗ್ಬಿಡುತ್ತೆ. ಇಲ್ಲಿ ಅವನು ಮತ್ತೆ ತಪ್ಪಿಸ್ಕೊಂಡು ಓಡೋಗಕ್ಕೆ ಟ್ರೈ ಮಾಡ್ತಿರ್ತಾನೆ. ಜುನ್ನು ಮತ್ತೆ ಕಾಲ್ ಹಿಡ್ಕೊಂಡು ಏನ್ ಮಾಡ್ತಿದ್ಯಾ, ತಪ್ಪಿಸ್ಕೊಂಡು ಓಡೋಗಕ್ಕೆ ಟ್ರೈ ಮಾಡ್ತಾ ಇದ್ಯಾ. ಜುನ್ನು ಕಾಲ್ ಹಿಡ್ಕೊಂಡು ಹೇಳ್ಕೊಂಡು ಆಮೇಲೆ ಕೈ ಹಿಡ್ಕೊಂಡು ಅವನ್ನ ಹೆಂಗೆಂಗೋ ತಿರುಗಿಸಿ ಫುಲ್ ಕೈಯಲ್ಲಿ ಕಾಲಲ್ಲಿ ಎಲ್ಲಾ ಕಡೆಯಿಂದಾನು ಲಾಕ್ ಮಾಡ್ಕೊಬಿಡ್ತಾನೆ. ಅವನು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಜುನ್ನು ಜೋರಾಗಿ ಕರೀತಿರ್ತಾನೆ, ಯಾರಾದ್ರೂ ಬಂದು ಸಹಾಯ ಮಾಡಿ. ಇದನ್ನ ಮೊದ್ಲು ಸಿನೆ ಅಷ್ಟೇ ಕೇಳಿಸ್ಕೊಳ್ಳೋದು. ಅವಳು ಓಡೋಗ್ತಿರ್ತಾಳೆ ಯಾಂಗ್ ಜುನ್ ಸೇಕ್ ಅಂತ ಕರ್ಕೊಂಡು. ಆಗ ಮಿನ್ ಕೂಡ ಅಲ್ಲಿಗೆ ಓಡೋಗ್ತಿರ್ತಾನೆ. ಇಲ್ಲಿ ಸಿನೆ ಏನಿರ್ತಾಳೆ ಅವಳು ಯಾಂಗಾಂಗ್
ಯೋಂಗಾಂಗ್ದು ಕಾಲಿರುತ್ತಲ್ಲ ಅದನ್ನ ಜೋರಾಗಿ ಅಮುಕ್ ಬಿಡ್ತಾಳೆ ಅವಳ ಕಾಲಿಂದ. ನಮ್ಮನ್ನೇ ಕಿಡ್ನಾಪ್ ಮಾಡ್ತೀಯ ಅಂತ ಕೆಟ್ಟ ಮಾತಲ್ಲೆಲ್ಲ ಬೈತಿರ್ತಾಳೆ. ಯೋಂಗಾಂಗು ಮಕ್ಕಳೇ ಆದಾಗ ಅವನ್ ಮೇಲ್ ಬಂದು ಜುನ್ ಕುತ್ಕೋತಾನೆ. ಇಲ್ಲಿ ಮಿನ್ನನ್ ಇರ್ತಾನೆ, ಹ್ಯಾಂಡ್ ಕಫ್ಸ್ ಇರುತ್ತಲ್ಲ ಅದನ್ನ ಜೊನ್ನಿಗೆ ಕೊಟ್ಬಿಟ್ಟು ಹಾಕು ಅಂತ ಹೇಳ್ತಿರ್ತಾನೆ. ಯೋಂಗಾಂಗಿಗೆ ಹೊಡೆಯೋದಿಕ್ಕೆ ಅಂತ ಜೋರ ಏನಿರ್ತಾಳೆ ಅವಳು ಡ್ರಮ್ ತಗೊಂಡ್ಬಂದಿರ್ತಾಳೆ. ಯಾವಾಗ ಜುನ್ನು ಯೋಂಗಾಂಗ್ನ ಹಿಡ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಅವಳು ಖುಷಿಲಿ ಹೇಳ್ತಿರ್ತಾಳೆ, ವಾವ್ ಸೂಪರ್ ಸೈಕೋ ಜುನ್ಸಿಕ್ ಅಂತ ಹೇಳ್ತಿರ್ತಾಳೆ. ಜುನ್ ಕೇಳ್ತಾನೆ ಯಾಂಗ್ಜೋ ಅಂತ. ಅದಕ್ಕೆ ಸಿನೆ ಜೋಹಾರ ಕಡೆ ತಿರುಗ್ಬಿಟ್ಟು ಎಲ್ಲಿ ಅವಳು ಅಂತ ಕೇಳ್ತಿರ್ತಾಳೆ. ಜೋಹಾರ ಹೇಳ್ತಿರ್ತಾಳೆ, ಹಾ ನಾನು ಆಚೆ ಇರೋ ಒಂದು ಶಿಪ್ ಅಲ್ಲಿ ಅವಳನ್ನ ಔಚಿಟ್ಟಿದ್ದೀನಿ. ಜುನ್ ಹೇಳ್ತಿರ್ತಾನೆ ಒಳ್ಳೆ ಕೆಲಸ ಮಾಡ್ದೆ ಅಂತ. ಆಮೇಲೆ ಅವನು ಆ ಕಡೆ ಎಲ್ಲ ತಿರುಗಿ ನೋಡ್ಬಿಟ್ಟು ಮಧು ಜುನ್ ಎಲ್ಲಿ ಅಂತ ಮಿನ್ನ ಕೇಳ್ತಿರ್ತಾನೆ. ಈ ಮಾತಿಗೆ ಮಿನ್ನು ಕೂಡ ಶಾಕ್ ಆಗ್ತಾ ಹಿಂದೆ ತಿರುಗಿ ನೋಡ್ತಿರ್ತಾನೆ. ಆಗ ಮತ್ತೆ ಜುನ್ ಕೇಳ್ತಿರ್ತಾನೆ ಮಧು ಜುನ್ ಎಲ್ಲಿದ್ದಾನ ಅವನು. ಸಿನಿ ಶಿಫ್ಟ್ ಆಗಿ ಮಧು ಜುನ್ ಮತ್ತೆ ಅವ್ರ ವೈಫ್ ಓಡೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಧು ಜುನ್ ಒಂದ್ ಕಡೆ ನಿಂತ್ಕೊಂಡು ಒಂದ್ ನಿಮಿಷ ಇರೋ ಇಲ್ಲಿಗ್ ಬಾ ಅಂತ ಅಂದ್ಬಿಟ್ಟು ಅದೇ ಬೋಟ್ ಒಳಗಡೆಗೆ ಒಂದ್ ವೈಫ್ ಮತ್ತೆ ಅವನು ಹತ್ಕೋತಾರೆ. ಯಾವ ಬೋಟ್ ಅಲ್ಲಿ ಯಾಂಗ್ ಜುನ್ ಇರ್ತಾಳೋ ಅದೇ ಬೋಟ್ ಅದು. ಮಾಧುಜಿನ ಆ ಬೋಟ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ನಗ್ತಾ ಹೋಗ್ತಿರ್ತಾನೆ. ಆ ಬೋಟ್ ಏನಿರ್ತಾನೆ ಅವನು ಜೋರಾಗಿ ಕರಿತಿರ್ತಾನೆ, ಏ ನಿಂತ್ಕೋ. ಈಗ ಬೋಟ್ ಏನಿರುತ್ತೆ ಅದು ಸ್ವಲ್ಪ ಮಧ್ಯಕ್ಕೆ ಹೊರಟೋಗಿರುತ್ತೆ. ಈಗ ಇಲ್ಲಿ ನಮ್ಗೆ ಯಾಂಗ್ ಜುನ್ ತೋರಿಸ್ತಾರೆ. ಯಾಂಗ್ ಜುನ್ ಅಲ್ಲೇ ನಿದ್ದೆ ಮಾಡ್ಬಿಟ್ಟಿರ್ತಾಳೆ. ಸೀನಿಯರ್ ಶಿಫ್ಟ್ ಆಗಿ ಜುನ್, ಮೇನ್, ಜೋಹಾರ, ಸೀನೆ ಇವರೆಲ್ಲರೂ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೀನೆ ಕೇಳ್ತಿರ್ತಾಳೆ ಎಲ್ಲಿ ಅವಳು. ಜೋಹಾರ ದಾರಿ ತೋರಿಸಿ ಅಲ್ಲಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಜುನ್ ಹೇಳ್ತಿರ್ತಾನೆ ಮಾಧುಜಿನ್ ಕೂಡ ಕಾಣಿಸ್ತಾ ಇಲ್ಲ. ಇವ್ರ 4 ಜನ ಮುಂದೆ ಬಂದಾಗ ಅವರು ಬೋಟ್ ಅಲ್ಲಿ ಓಡೋಗ್ತಿರೋದು ಇವ್ರಿಗೆ ಕಾಣಿಸುತ್ತೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ ಅವ್ನು ಓಡೋಗ್ತಿದ್ದಾನೆ ನೋಡು ಅಂತ ಅನ್ಬಿಟ್ಟು ಇವ್ರು 4 ಜನನು ಓಡ್ ಬರ್ತಾರೆ. ಇದನ್ನ ನೋಡಿ ಸೀನಾ ಕೇಳ್ತಿರ್ತಾಳೆ ಈಗೇನ್ ಮಾಡೋದು ಅಂತ. ಇದನ್ನ ನೋಡಿ ಜೋಹಾರ ಹೇಳ್ತಿರ್ತಾಳೆ ತೊಂದ್ರೆ ಆಗೋಯ್ತು, ಗಡ್ಬಡ್ ಆಗೋಯ್ತು, ಆ ಶಿಪ್ ಅಲ್ಲೇನೆ ಇರೋದು, ಯಾಂಗ್ ಜುನ್ ಅದೇ ಶಿಪ್ ಅಲ್ಲಿ ಇರೋದು ಅಂತ ಹೇಳ್ತಿರ್ತಾಳೆ. ಜೋಹಾರ ಮಾತನ್ನ ಕೇಳಿ ಎಲ್ಲರೂ ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಮಿನ್ನಂತೂ ಏನ್ ಹೇಳ್ತಿದ್ಯಾ ಅಂತ ಫುಲ್ ಶಾಕ್ ಅಲ್ಲಿ ಕೇಳ್ತಿರ್ತಾನೆ. ಸೀನಾ ಏನಿರ್ತಾಳೆ ಅವಳು ಫುಲ್ ಭಯ ಪಟ್ಕೊಂಡು ಅಳ್ತಿರ್ತಾಳೆ. ನನ್ ಮಗಳು ಇವಾಗ ನಾನು ಏನ್ ಮಾಡ್ಲಿ, ಯಾಂಗ್ ಜೋನ್ ಅಂತ ಅವಳು ಜೋರಾಗಿ ಅಳ್ತಿರ್ತಾಳೆ. ಮಿನ್ ಹೋಗ್ಬಿಟ್ಟು ಜುನ್ ಹತ್ರ ಕೇಳ್ತಿರ್ತಾನೆ ಈಗ ಹೇಳು ಈಗ ಏನಿದೆ ನಿನ್ನ ಹತ್ರ ಪ್ಲಾನ್ ಅಂತ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ ನನ್ಗೂ ಗೊತ್ತಿಲ್ಲ, ಏನಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕಷ್ಟೇ, ಹೇಳು ಏನ್ ಮಾಡೋದು ಅಂತ. ಅವನ್ನೇ ಕೇಳ್ತಿರ್ತಾನೆ. ಸಿನೆ ಅಂತೂ ಫುಲ್ ಎದ್ರಕೊಂಡು ಜೋರಾಗಿ ಅಳ್ತಿರ್ತಾಳೆ. ಮಗಳು ಯಾಂಗ್ ಜೋನ್ ನನ್ ಮಗಳು ಅಂತ ಹೇಳ್ಕೊಂಡು ಅವಳು ಫುಲ್ ಅಳ್ತಿರ್ತಾಳೆ. ಮಿನ್ನು ಏನ್ ಮಾಡ್ಬೋದು ಅಂತ ಎಲ್ಲಾ ಕಡೆನೂ ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾನೆ. ಆಗ ಅವನು ಸುಮ್ನೆ ಹಿಂಗೆ ನೋಡುವಾಗ ಅಲ್ಲಿ ಒಂದು ದೊಡ್ಡ ಟವರ್ ಇರುತ್ತೆ. ಅದನ್ನ ನೋಡ್ಕೊಂಡು ಮೆನ್ ಹೇಳ್ತಿರ್ತಾನೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ. ಅದಕ್ಕೆ ಜುನ್ ಕೂಡ ಫುಲ್ ಶಾಕ್ ಆಗ್ತದೆ. ಏನಿದೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ನು ಆ ಕಡೆಗೆ ತೋರಿಸ್ತಿರ್ತಾನೆ, ಅಂದ್ರೆ ಆ ಟವರ್ ಕಡೆಗೆ ತೋರಿಸ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಇವರಿಬ್ರು ಈಗ ಈ ಟವರ್ ಹತ್ತಿರನ್ನ ತೋರಿಸ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ ಈಚ್ಕೊಂಡು ಹೋಗಿದ್ ಇಷ್ಟೊತ್ತಿಗೆ ಆಲ್ರೆಡಿ ರೀಚ್ ಆಗ್ಬಿಡ್ತಿದ್ವಿ ಅಂತ. ಇಲ್ಲಿ ಮಿನ್ನು ಕೆಳಗಡೆ ಹೋಗ್ಬಿಟ್ಟು ಕೇಳ್ತಿರ್ತಾನೆ ನಿನ್ಗೇನಾದ್ರೂ ತಲೆ ಸುತ್ತಿದ್ಯಾ ಅಂತ. ಇಷ್ಟೊತ್ತವರೆಗೂ ಅವ್ನಿಗೇನು ಅನ್ಸಿರಲ್ಲ. ಯಾವಾಗ ಮಿನ್ ಹಂಗೆ ಕೇಳ್ತಾನೋ ಅವನು ಕೆಳಗಡೆ ಹೋಗಿ ನೋಡ್ತಾನೆ. ಅದನ್ನ ನೋಡಿ ಅವ್ನಿಗೆ ಫುಲ್ ಭಯ ಆಗ್ಬಿಡುತ್ತೆ. ಓ ಅಂತೆಲ್ಲ ರಿಯಾಕ್ಷನ್ ಕೊಡ್ತಿರ್ತಾನೆ. ಆದ್ರೂ ಅವರು ಹತ್ತುತ್ತಾರೆ. ಫುಲ್ ಹತ್ತದ್ಮೇಲೆ ಜುನ್ನು ಎದ್ರುಕೊಂಡು ನಿಂತ್ಕೊಂಡಿರ್ತಾನೆ. ಇಲ್ಲಿ ಅವನು 2 ಕೈಯಲ್ಲೆಲ್ಲೂ ಕಂಬಿ ಇಟ್ಕೊಂಡು ಫುಲ್ ಕಾಲ್ ಅಗ್ಲ ಮಾಡ್ಕೊಂಡು ಗಟ್ಟಿಗೆ ನಿಂತ್ಕೊಂಡ್ಬಿಡ್ತಾನೆ. ಇದನ್ನ ನೋಡಿ ಮಿನ್ ಕೇಳ್ತಿರ್ತಾನೆ ಇವನ್ಗೋಸ್ಕರ ನೀನ್ ಇಷ್ಟು ಮಾಡಕ್ಕಾಗಲ್ವಾ. ಇಲ್ಲಿ ಮಿನ್ ಏನಿರ್ತಾನೆ ಅವನು ಸೇಫ್ಟಿದು ಏನೇನ್ ಬೆಲ್ಟ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಅವನು ಜುನ್ಗೆ ಹಾಕ್ತಿರ್ತಾನೆ. ಇದನ್ನ ನೋಡಿ ಜುನ್ ಕೇಳ್ತಿರ್ತಾನೆ ಇದು ನಿನ್ಗೆ ಆರ್ಸಕ್ ಬರುತ್ತೆ ತಾನೆ, ಮೊದ್ಲು ಇದನ್ನೆಲ್ಲ ನೀನ್ ಮಾಡಿದ್ಯಾ ತಾನೆ. ಮಿನ್ ಕೇಳ್ತಿರ್ತಾನೆ ಯಾಕೆ ಭಯ ಆಗ್ತಿದ್ಯಾ ನಿನ್ಗೆ ಅಂತ. ಅದಕ್ಕೆ ಜುನ್ ಹೇಳ್ತಾನೆ ಇಲ್ಲಪ್ಪ ನಾನ್ ಯಾಕೆ ಎದ್ರುಕೊಳ್ಳಿ, ನನ್ಗೇನ್ ಭಯ ಆಯ್ತಿಲ್ಲ ಅಂತೆಲ್ಲ ಡವ್ ಮಾಡ್ತಿರ್ತಾನೆ. ಆದ್ರೆ ಅವ್ನಿಗೆ ಇಲ್ಲಿ ರಿಯಲಿ ತುಂಬಾ ಭಯ ಆಗ್ತಿರುತ್ತೆ. ಅವ್ನು ಫುಲ್ ಗಡ ನಡುಗ್ತಿರ್ತಾನೆ. ಮಿನ್ನ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಕೇಳ್ತಿರ್ತಾನೆ ಈಗ ಹೊರಡಣ್ವಾ ಅಂತ. 3, 2, 1 ಅಂತ ಹೇಳ್ತಿರ್ತಾನೆ. ಆಗ ಜುನ್ ಹೇಳ್ತಾನೆ ಒಂದ್ ನಿಮಿಷ ಇರೋ, ಇಷ್ಟೊಂದು ಅರ್ಜೆಂಟ್ ಏನಿದೆ, ಇಲ್ಲಿ ನಾನು ಉಸಿರು ಸಿಗಾಕೊಂಡಿದ್ದೆ, ಒಂಚೂರು ಉಸಿರು ತಗೊಳಕಾದ್ರೂ ಬಿಡು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಾನೆ ಅದನ್ನ ಗಾಳಿಯಲ್ಲಿ ತಗೊಳ್ಳುವಂತೆ, ಈಗ ನಡಿ ಅಂತ ಅನ್ಬಿಟ್ಟು 1 ಅಂತ ಕೌಂಟ್ ಮಾಡ್ಬಿಟ್ಟು ಜುನ್ನ ಹೇಳ್ಕೊಂಡು ಹೋಗ್ತಿರ್ತಾನೆ. ಜುನ್ ಮುಂದಕ್ಕೆ ಓಡ್ತಿರ್ತಾನೆ. ಆದ್ರೆ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ತುದಿಗೆ ಬಂದಾಗ ಜಂಪ್ ಅನ್ಬಿಟ್ಟು ಅವನು ತಳ್ಳಿ ಇವನು ಎಗರುತ್ತಾನೆ. ಆಗ ಬ್ಯಾಗ್ ಕೂಡ ಕೆಳಗ್ ಬೀಳುತ್ತೆ. ಫೈನಲಿ ಅದು ಸಕ್ಸಸ್ಫುಲ್ ಆಗಿ ಹಾರುತ್ತೆ. ಈ ತರ ಇವರು ಹಾರುವಾಗ ಜುನ್ನು ಪ್ರಜ್ಞೆ ತಪ್ಪಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಇದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ ಇವನೇನು ಮಲ್ಕೊಂಡ್ಬಿಟ್ನ. ಅವನು ಕಿವಿ ಹತ್ರ ಹೋಗಿ ಜೋರಾಗಿ ಎದೋ ಜುನ್ಸಿಕ್ ಎದೋ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಯಾವಾಗ ಜುನ್ನಿಗೆ ಪ್ರಜ್ಞೆ ಬರುತ್ತೋ ಅವ್ನು ಯಾವಾಗ ಅಷ್ಟು ಮೇಲಿದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೋ ಅವನು ಎದ್ರುಕೊಂಡು ಜೋರಾಗಿ ಕಿರ್ಚ್ತಿರ್ತಾನೆ. ಮತ್ತೆ ಗಾಳಿಗೆಲ್ಲ ಜಾಡ್ಸೋದಿಯೋದು ಕೈಯಲ್ಲೆಲ್ಲ ಹೊಡಿಯೋದು ಮಾಡ್ತಿರ್ತಾನೆ. ಇದರಿಂದ ಅದು ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ ಸುಮ್ನಿರು ಹಿಂಗೆಲ್ಲ ಮಾಡ್ಬೇಡ, ಸಮಾಧಾನ ಮಾಡ್ಕೊ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮತ್ತೆ ಜುನ್ಗೆ ಪ್ರಜ್ಞೆ ತಪ್ಪಿ ಅವನು ಹಂಗೆ ಬಿದ್ದೋಗ್ತಾನೆ. ಇದನ್ನ ನೋಡಿ ಮಿನ್ನು ಎರಡನ್ನೂ ಒಂದೇ ಕೈಯಲ್ಲಿ ಇಟ್ಕೊಂಡು ಜುನ್ ಕಬ್ಬಳಕ್ ಹೊಡಿತಾ ಮತ್ತೆ ಅವನ್ಗೆ ಪ್ರಜ್ಞೆ ಬರ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಜುನ್ನಿಗೆ ಯಾವಾಗ ಮತ್ತೆ ಪ್ರಜ್ಞೆ ಬರುತ್ತೆ ಅವನು ಕೆಳಗಡೆ ನೋಡ್ಬಿಟ್ಟು ನನ್ನ ಕೆಳಗಿಳಿಸು ಅಂತ ಕಿರ್ಚ್ಕೊತಿರ್ತಾನೆ. ಇದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ ಯಾಕೆ ಯೋಂಜುನ ಕಾಪಾಡಕ್ ಇಷ್ಟ ಇಲ್ವಾ. ಅವನು ಭಯದಲ್ಲೇ ಗಡಗಡ ಅಂತ ನಡುಗ್ತಾ ಯೋಂಜುನ ಕಾಪಾಡ್ಬೇಕು ಅಂತ
ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರ್ತಾನೆ. ದೂರದಲ್ಲಿ ಒಂದ್ ಕಡೆ ಮಧುಜಿನ ಹೋಗ್ತಿರೋ ಬೋಟು ಕಾಣಿಸುತ್ತೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ಅಲ್ಲಿ ನೋಡು ಅಲ್ಲಿ ಹೋಗ್ತಿದ್ದಾರೆ ಅವರು, ಆ ಕಡೆಗೆ ಎಳ್ಕೋ ಬೇಗ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ನು ಸರಿ ಆಯ್ತು ಅಂತ ಅವ್ನ ಕೈನ ಒಂದ್ ಸೈಡಿಗೆ ಮಾಡಿ ಆ ಕಡೆಗೆ ಹೋಗ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಮಧುಜಿನ್ ಮತ್ತೆ ಅವ್ರ ವೈಫ್ ನ ತೋರಿಸ್ತಾರೆ. ಇಲ್ಲಿ ಅವರು ತುಂಬಾ ಖುಷಿಯಾಗಿರ್ತಾರೆ. ಇಲ್ಲಿ ಮಧುಜಿನ್ ಕೇಳ್ತಿರ್ತಾನೆ, ಈಗ ಹೇಳು ಡಾರ್ಲಿಂಗ್ ಎಲ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಮಧುಜಿನ್ ವೈಫ್ ಹೇಳ್ತಿರ್ತಾಳೆ, ನೀನ್ ನನ್ನ ಜೊತೆಲಿ ಇದೆಯಾ ಅಂದ್ರೆ ಎಲ್ಲಿಗೆ ಹೋಗಕ್ಕೂ ನಾನು ರೆಡಿ ಅಂತ. ಇಲ್ಲಿ ಅದಕ್ಕೆ ಅವನು ನಗ್ತಾ ಅವ್ರ ವೈಫ್ ನ ಹಗ್ ಮಾಡ್ಕೋತಿರ್ತಾನೆ. ನಮ್ಗೆ ಮಿನ್ ಜುನ್ನ ತೋರಿಸ್ತಾರೆ. ಇಲ್ಲಿ ಜುನ್ ಏನಿರ್ತಾನೆ ಅವನು ಓ ಅಂತ ಜೋರಾಗಿ ಕಿಚ್ಕೋತಿರ್ತಾನೆ. ಅದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ, ಈ ಗೂಬೆ ತರ ಕೂಗೋದನ್ನ ಫಸ್ಟ್ ನಿಲ್ಸು ಅಂತ. ಅದಕ್ಕೆ ಜುನ್ ಏನಿರ್ತಾನೆ ಅವನು ಬಾಯಿಗೆ ಕೈ ಮುಚ್ಕೊಂಡು ಸುಮ್ನಾಗ್ಬಿಡ್ತಾನೆ. ಮಾಧುಜಿನ್ ವೈಫು ಕೇಳ್ತಿರ್ತಾಳೆ, ನಮ್ಮನ್ನ ಯಾರು ಫಾಲೋ ಮಾಡಲ್ಲ ತಾನೆ ಅಂತ. ಅದಕ್ಕೆ ಮಾಧುಜಿನ್ ಹೇಳ್ತಾನೆ, ಹೆಂಗ್ ಫಾಲೋ ಮಾಡಕ್ಕಾಗುತ್ತೆ, ನಾವು ಸಮುದ್ರದ ಮಧ್ಯದಲ್ಲಿ ಇದೀವಿ, ಅವನೇನು ಈಚ್ಕೊಂಡ್ ಬರ್ತಾನ ಇಲ್ಲ ಹಾರ್ಕೊಂಡ್ ಬರ್ತಾನ, ಫಟಾಫಟ ಅಂತ ರೆಕ್ಕೆ ಹೊಡ್ಕೊಂಡ್ ಬರ್ತಾನ ಅಂತ ಇಲ್ಲಿ ರೇಗಿಸ್ಕೊಂಡು ಇವರಿಬ್ರು ನಗ್ತಾ ಇರ್ತಾರೆ. ಇವರು ಈ ತರ ಎಲ್ಲ ಮಾತಾಡೋದ್ರಿಂದ ಯೋಂಗ್ ಜುನ್ಗೆ ಎಚ್ಚರ ಆಗ್ಬಿಡುತ್ತೆ. ಇಲ್ಲಿ ಅವಳು ಬಾಗ್ಲು ತಕೊಂಡ್ ಆಚೆ ಬಂದಾಗ ಮಾಧುಜಿನ್ ಫುಲ್ ಎದ್ರುಕೊಬಿಡ್ತಾನೆ. ಯಪ್ಪ ದೇವ್ರೆ ಇವ್ರು ಯಾರು, ನೀನ್ ಯಾರು, ನೀನೇನು, ನೀನ್ ಯಾರು ಅಂತೆಲ್ಲ ಕೇಳ್ತಿರ್ತಾನೆ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಮಾಧುಜಿನ್ ವೈಫು ಫುಲ್ ಶಾಕ್ ಆಗ್ತಾ ಯಾಂಗ್ಜುನ್ ಅಂತ ಹೇಳ್ತಿರ್ತಾಳೆ. ಆಗ ಮಾಧುಜಿನ್ ಕೇಳ್ತಿರ್ತಾನೆ, ಯಾಂಗ್ಜುನ್ ಯಾರು, ಇವ್ರು ಯಾಕೆ ಇಲ್ಲಿದ್ದಾರೆ, ನೀನ್ ಯಾರು ಅಂತೆಲ್ಲ ಕೇಳ್ತಿರ್ತಾನೆ. ಯಾಂಗ್ಜುನ್ ಮೇಲೆ ಆಕಾಶನ ನೋಡ್ಕೊಂಡು ಡ್ಯಾಡಿ ಅಂತ ಹೇಳ್ತಿರ್ತಾಳೆ. ಮಾಧುಜಿನ್ ಫುಲ್ ಶಾಕ್ ಆಗ್ತಾ ಏನು ಡ್ಯಾಡಿನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಆಗ ಯಾಂಗ್ಜುನ್ ಜೋರಾಗಿ ಕಿರ್ಚ್ತಿರ್ತಾಳೆ, ಡ್ಯಾಡಿ ಪಪ್ಪ ಅಪ್ಪ ಅಂತೆಲ್ಲ ಕಿರ್ಚ್ತಿರ್ತಾಳೆ. ಮಾಧುಜಿನ್ ಫುಲ್ ಶಾಕ್ ಅಲ್ಲಿ ಇದ್ದಾಳೇನೋ ಇವಳು ನಿದ್ದೆ ಮಾಡಿ ಅಪ್ಪನ್ ಮಗಳು ಅಂತ ಹೇಳ್ತಾ ಅವನು ಹಿಂದಕ್ ತಿರುಗ್ ನೋಡಿದ್ರೆ ಅಲ್ಲಿ ಅವರಿಬ್ರು ಬರ್ತಿರ್ತಾರೆ. ಯಾಂಗ್ಜುನ್ ಮಾತನ್ನ ಕೇಳಿಸ್ಕೊಂಡಾಗ ಮಿನ್ ಮತ್ತೆ ಚುನ್ನು ಇಬ್ರು ಕಂದ ನಾವು ಬರ್ತಿದೀವಿ, ಅಪ್ಪ ಬರ್ತಿದಾರೆ ನಿನ್ನ ಕಾಪಾಡೋದಿಕ್ಕೆ ಅಂತ ಅವರು ಬೋಟ್ ಒಳಗಡೆಗೆ ಲ್ಯಾಂಡ್ ಆಗ್ತಿರ್ತಾರೆ. ಇದನ್ನ ನೋಡಿ ಮಾಧುಜಿನ್ ಅವ್ರಿಬ್ರು ತೆಳ್ಳಕ್ಕೆ ಅಂತ ಹೊಡೈತಾನೆ. ಬಟ್ ಆಲ್ರೆಡಿ ಅವರು ಲ್ಯಾಂಡ್ ಆಗ್ಬಿಡ್ತಾರೆ. ಇಲ್ಲಿ ಮಾಧುಜಿಂದು ವಾಯ್ಸ್ ಕೇಳ್ತಿರುತ್ತೆ, ಯಾಕೆ ನೀವು ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀರಾ, ಇಲ್ಲಿಂದ ಹೋಗ್ರಿ ಅಂತ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಕೆಟ್ಟದು ಯಾವತ್ತು ಸೋಲುತ್ತೆ, ನಿಜಕ್ಕೆ ಯಾವಾಗ್ಲೂ ಗೆಲ್ವು. ಆಮೇಲೆ ಮಾಧುಜಿನ್ ಕಿರ್ಚ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಅವಳ ವೈಫ್ ಹೇಳ್ತಿರ್ತಾಳೆ, ನಿನ್ಗೆ ಎಷ್ಟು ಧೈರ್ಯ ನನ್ ಗಂಡನ ಮುಟ್ಟೋದಕ್ಕೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಮಿನ್ ಕೂಡ ಹೇಳ್ತಿರ್ತಾನೆ, ಎಷ್ಟು ಧೈರ್ಯ ನಿನ್ಗೆ ಹಳೆ ಗಂಡನ ಮುಟ್ಟೋದಕ್ಕೆ ಅಂತ. ಯೋಂಗ್ಜುನ್ ಕೂಡ ಹೇಳ್ತಿರ್ತಾಳೆ, ಎಷ್ಟು ಧೈರ್ಯ ನಿನ್ಗೆ ನಮ್ಮ ಅಪ್ಪನ್ ಮುಟ್ಟೋದಕ್ಕೆ ಅಂತ. ಹಿಂದೆ ಪೊಲೀಸ್ದು ವ್ಯಾನ್ದು ಸೌಂಡ್ ಇರುತ್ತಲ್ಲ, ಆ ಸೌಂಡ್ ಬರ್ತಿರುತ್ತೆ. ಎಲ್ಲಾರ್ನು ಇಲ್ಲಿ ಪೊಲೀಸು ಅರೆಸ್ಟ್ ಮಾಡಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮತ್ತೆ ಸ್ಕೂಲ್ದು ಈವೆಂಟ್ ಏನಿರುತ್ತಲ್ಲ ಅದು ನಡೀತಿರುತ್ತೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಅನೌನ್ಸ್ ಆಗುತ್ತೆ, ಈಗ ನೆಕ್ಸ್ಟ್ ಟರ್ನ್ ಬಂದು ಯಾಂಗ್ಜುನ್ ಕ್ಲಾಸ್ 4 ಗ್ರೇಡ್ 2 ಕಡೆಯಿಂದ. ಟಾಪಿಕ್ ಬಂದು ಯೂನಿಕ್ ಫ್ಯಾಮಿಲಿ. ಈಗ ಇಲ್ಲಿ ನಮ್ಗೆ ಅವ್ರ 3 ಜನ ಪೇರೆಂಟ್ಸ್ ನ ತೋರಿಸ್ತಾರೆ. ಇಲ್ಲಿ 3 ಜನಕ್ಕೂ ಒಂದೊಂದು ಸೀಟ್ ಹಾಕಿರ್ತಾರೆ. ಅದರಲ್ಲಿ ಜುನ್ ಸೀಟ್ ಇರುತ್ತೆ, ಒಂದು ಯೂನಿಕ್ ಫ್ರೆಂಡ್ ಅಂತ. ಸ್ಟೇಜಿಗೆ ಯಂಗ್ ಜುನ್ ನಡ್ಕೊಂಡ್ ಬರ್ತಿರೋದನ್ನ ತೋರಿಸ್ತಾರೆ. ಆಗ ಸಿನೇನ್ ಇರ್ತಾಳೆ ಆಲ್ ದ ಬೆಸ್ಟ್ ಅಂತ ಥಮ್ಸ್ ನ ತೋರಿಸ್ತಿರ್ತಾಳೆ. ಯಾವಾಗ ಅವಳು ಸ್ಟೇಜ್ ಹತ್ರ ಬಂದು ಎಲ್ಲರಿಗೂ ಗ್ರೀಟ್ ಮಾಡ್ತಾಳೋ ಆಗ ಜುನ್ ಮತ್ತೆ ಮಿನ್ನು ಹಾಯ್ ಹಾಯ್ ಗುಡ್ ಲಕ್ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜುನ್ ಏನಿರ್ತಾನೆ ಮಿನ್ ಕೈನ ಕೆಳಗಿಳಿಸ್ತಿರ್ತಾನೆ, ಕೆಳಗಿಳಿಸು ಕೈನ ಅಂತ. ಅವ್ನ್ ಮಾತ್ರ ಹಾಯ್ ಮಾಡೋದು ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನಿನ್ಗೆ ಏನ್ ಪ್ರಾಬ್ಲಮ್ಮು. ಇಲ್ಲಿ ಜುನ್ದು ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ಹಲೋ, ನನ್ನ ಹೆಸರು ಯೋಂಜುನ್, ನನ್ಗೆ 2 ಅಪ್ಪ ಇದ್ದಾರೆ, ಅದಕ್ಕೆ ನಾನು ಇವತ್ತು ಡಬಲ್ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಸಿನೆದು ಹೊಟ್ಟೆನ ತೋರಿಸ್ತಾರೆ. ಇಲ್ಲಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳಲ್ಲ, ಆ ಮಗು ಬೇಬಿ ಬಮ್ ಕಾಣಿಸ್ತಿರುತ್ತೆ. ಯಾನ್ಜನ್ ಸ್ಪೀಚ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಬ್ರಪ್ಪನ ಸ್ಮೈಲು ತುಂಬಾ ಚೆನ್ನಾಗಿದೆ, ಇನ್ನೊಬ್ರಪ್ಪ ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ಈಗ ಇಲ್ಲಿ ನಮ್ಗೆ ಜೂನ್ ಮಿನ್ನ ತೋರಿಸ್ತಾರೆ. ಇಲ್ಲಿ ಜೂನ್ ಹೇಳ್ತಿರ್ತಾನೆ, ಯಾಂಗ್ ಜೂನ್ ತುಂಬಾ ಖುಷಿಯಾಗಿದ್ದಾಳೆ, ಇನ್ಮೇಲೆ ನಾವು ಯಾವಾಗ್ಲೂ ಇದೇ ತರನೇ ಜೊತೆಯಾಗಿರೋಣ, ಒಂದು ಫ್ಯಾಮಿಲಿ ತರ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಹಾ ಹೌದು, ಯಾವಾಗ್ಲೂ ಜೊತೆಲಿರೋಣ, ಕಷ್ಟದಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾರಲ್ಲ ಅವ್ರನ್ನೇ ತರ ರಿಯಲ್ ಫ್ಯಾಮಿಲಿ ಅಂತ ಹೇಳೋದು. ಇಲ್ಲಿ ಅವರಿಬ್ರು ಒಬ್ರು ಮುಖ ನೋಡ್ಕೊಂಡು ಒಬ್ರು ನಗ್ತಾ ಇರ್ತಾರೆ. ಇನ್ನ ಮಿನ್ನಿಂದು ರಿವೆಂಜ್ ಮುಗ್ದಿರಲ್ಲ. ಅದಕ್ಕೆ ಇಲ್ಲಿ ಅವನು ಊಸ್ ಬಿಟ್ಬಿಟ್ಟು ಜುನ್ ಕಡೆ ತಿರುಗ್ಬಿಟ್ಟು, ಇದೇನಿದು ಇಷ್ಟು ದೊಡ್ಡವನಾಗಿ ಈ ತರ ಎಲ್ಲ ಗ್ಯಾಸ್ ಬಿಡ್ತೀರಾ, ನಿಂಗ್ ಒಂಚೂರು ಶೇಮ್ ಆಗಲ್ವಾ ಅಂತ ಮೂಗ್ ಮುಚ್ಕೊಂಡು ಹೇಳ್ತಿರ್ತಾನೆ. ಜುನ್ ಸಿನೆ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಇಲ್ಲ ಇಲ್ಲ ನಾನೆಲ್ಲ ಊಸ್ಬಿಟ್ಟಿದ್ದು, ನಾನು ಬೆಳಗ್ಗೆ ಎದ್ದು ವಾಶ್ರೂಮ್ ಹೋಗ್ಬಿಟ್ಟು ಬಂದಿದ್ದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮಿನ್ನು ಅವ್ನ ಕೈಯಲ್ಲಿರೋ ಬೊಕ್ಕೆನ ಸಿನೆಗೆ ಕೊಡ್ತಾ, ತಗೋ ನೀನು ಫ್ಲವರ್ ಸ್ಮೆಲ್ಸ್ ತಗೋ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಿನೆ ಕೂಡ ಫ್ಲವರ್ಸ್ ಸ್ಮೆಲ್ ತಗೋತಿರ್ತಾಳೆ. ಇಲ್ಲಿ ಅದಕ್ಕೆ ಜನ್ನು ಮಿನಿಗೆ ಹೊಡಿತಿರ್ತಾನೆ, ನಿಜವಾಗ್ಲೂ ಹಿಂಗೆಲ್ಲ ಮಾಡ್ತೀಯ ನೀನ್ ನನ್ಗೆ ಅಂತ. ಸೀನ್ ಶಿಫ್ಟ್ ಆಗಿ ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಯಾನ್ಜೂನ್ ಮತ್ತೆ ಮಿನ್ ಆಮೇಲೆ ಸಿನೆ ಇವ್ರು 3 ಜನ ಫೋಟೋ ತಗೋತಿರ್ತಾರೆ. ಆಗ ಮಿನ್ ಹೇಳ್ತಿರ್ತಾನೆ, 1 ಸೆಕೆಂಡ್ ಇರಿ. ಸಿನೆ ಫುಲ್ ಶಾಕ್ ಅಲ್ಲಿ ಮಿನ್ ಕಡೆ ತಿರುಗ್ತಿರ್ತಾಳೆ. ಆಗ ಮಿನ್ ಹೇಳ್ತಿರ್ತಾನೆ, ಫೋಟೋ ತಗೋಸ್ಕೊಳ್ಳೋಕೆ ನಾವು ಜುನ್ ಕೂಡ ಕರಿಯೋಣ ಅಂತ. ಅದಕ್ಕೆ ಸಿನೆ, ಹಾ ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ, ಯೋಂಜುಕ್ ಸಿಕ್ ಎಲ್ಲಿದ್ದಾನೆ ಅಂತ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಆಗ ಮಿನ್ ಹೇಳ್ತಿರ್ತಾನೆ, ಈಗ ತಾನೇ ಇಲ್ಲೇ ಇದ್ನಲ್ಲ ಅಂತ. ಇಲ್ಲಿ ಇವರಿಬ್ರು ಜುನ್ ನ ಹುಡುಕ್ತಿರ್ತಾರೆ,
ಎಲ್ಲೋದ ಅಂತ. ಆಗ ಜುನ್ ಸಿಗಲ್ವೋ, ಆಗ ಮೀನ್ ಕೇಳ್ತಿದ್ದಾನೆ ಹಿಂಗ್ ಸಡನ್ ಆಗಿ ಎಲ್ಲಿಗೆ ಹೋದ ಇವನು. ಸೀನು ಶಿಫ್ಟ್ ಆಗಿ ಜುನ್ನ ತೋರಿಸ್ತಾರೆ. ಇಲ್ಲಿ ಜುನ್ ಸ್ವಲ್ಪ ಬೇಜಾರಲ್ಲಿ ಖುಷಿಯಾಗಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಜೋಹಾರ ಬಂದು ಜುನ್ ಕೈ ಹಿಡ್ಕೊಂಡು ಕೇಳ್ತಿರ್ತಾಳೆ, ನೀನು ಡಿವೋರ್ಸ್ ಯಾಕೆ ತಗೊಂಡೆ, ಯಾವ ಕಾರಣಕ್ಕಾಯ್ತು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜುನ್ ಹೇಳ್ತಿರ್ತಾನೆ ಗೊರ್ಕೆಗೆ ಅಂತ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಏನು ನಿಜಾನಾ, ನಾನು ಕೂಡ ಗೊರ್ಕೆ ಹೊಡಿತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮೀನ್ ಹೇಳ್ತಿರ್ತಾನೆ ನಿಜವಾಗ್ಲೂನಾ. ಅದಕ್ಕೆ ಜೋಹಾರ ನಗ್ತಾ ಹೇಳ್ತಿರ್ತಾಳೆ, ಇಲ್ಲ ನಾನು ಸುಮ್ನೆ ತಮಾಷೆಗೆ ಹೇಳಿದ್ದು, ನಾನು ಕೇಳ್ಪಟ್ಟೆ ನಿನ್ನ ಹತ್ರ ಒಂದು ತುಂಬಾ ಚೆನ್ನಾಗಿರೋಂಥದ್ದೇನೋ ಇದೆಯಂತೆ. ಇವನ್ ಜುನ್ ಹೇಳಿದ್ದು ನಿನ್ ಸ್ಮೈಲ್ ತುಂಬಾ ಕಿಲ್ಲರ್ ಆಗಿದೆಯಂತೆ, ಕಿಲ್ಲಿಂಗ್ ಸ್ಮೈಲ್ ಅಂತೆ ನಿಂದು. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಹಾ ಹೌದು, ಏನಾದ್ರೂ ನನ್ನ ಸ್ಮೈಲ್ ನ ನೋಡಿದ್ರೆ ನೀನು ಪ್ರೀತಿಲಿ ಬಿದ್ದೋಗ್ಬಿಡ್ತೀಯ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜೋಹರ ಹೇಳ್ತಿರ್ತಾಳೆ, ಹಂಗಂದ್ರೆ ತೋರ್ಸು. ಅದಕ್ಕೆ ಜನ್ನು ಹಿಂದೆ ತಿರುಗ್ಬಿಟ್ಟು ಆಮೇಲೆ ಮುಂದೆ ತಿರುಗ್ತಾ ಸ್ಮೈಲ್ ಮಾಡ್ತಾ, ಸ್ಮೈಲ್ದು ನಾವು ಎಮೋಜಿ ಮಾಡ್ತೀವಲ್ಲ ಆ ತರ ಅವನು ತೋರಿಸ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮ್ಯಾಗಿನ ತೋರಿಸ್ತಾರೆ. ಇಲ್ಲಿ ಅವನು ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಒಂದು ಬೋರ್ಡ್ ಇಟ್ಕೊಂಡಿರ್ತಾನೆ, ಮಿಸ್ಸಸ್ ಕಿಮ್ ಯೋಂಗ್ ಗಾಂಗ್ ಅಂತ. ಈಗ ಇಲ್ಲಿ ನಮ್ಗೆ ಒಂದು ಹೊಸ ಲೇಡಿದು ಎಂಟ್ರಿ ಆಗ್ತಿರುತ್ತೆ. ಇಲ್ಲಿ ಅವಳು ಮುಂದೆ ನಡ್ಕೊಂಡು ಬರ್ತಿದ್ದಂಗೆ ಯಾವಾಗ ಮ್ಯಾಗಿನ ಅವಳು ನೋಡ್ತಾಳೋ ಆಗ ಅವಳು ಬ್ಯಾಗ್ ನ ಆ ಕಡೆಗೆ ತಳ್ಬಿಟ್ಟು ಅವಳು ಪಡಿಗಳು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಿರ್ತಾಳೆ. ಯೋಂಗಾಂಗ್ ವೈಫು ಏನು ತಳ್ಳಿರ್ತಾಳೆ ಬ್ಯಾಗು, ಅದನ್ನ ಮ್ಯಾಗಿ ಹಿಡ್ಕೊಂಡಾಗ ಇಲ್ಲಿ ಅವಳು ಫುಲ್ ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಿರ್ತಾಳೆ. ಅವಳು ಸ್ಟೈಲ್ ಆಗಿ ಅವಳು ಹಾಕಿರೋ ಗಾಗಲ್ಸ್ ನ ತೆಗಿತಾ ಮ್ಯಾಗಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಏನಂದೆ ನೀನು, ನನ್ ಗಂಡ ಇನ್ನು ಎಲ್ಲಿದ್ದಾನೆ ಅಂದೆ. ಸೊ ಇಲ್ಲಿಗೆ ಈ ಪಾರ್ಟ್ ಎಂಡ್ ಆಗುತ್ತೆ, ಮತ್ತೆ ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಈ ಮೂವಿ ಹೇಗೆ ಅನಿಸ್ತು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರನೇ ಇಂಟ್ರೆಸ್ಟಿಂಗ್ ಮೂವೀಸ್ ಅಂಡ್ ಡ್ರಾಮಾಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.